ತೆರಳಿದನು ಗಾಂಗೆಯನಿರುವ ಬಳಿಗಾಗಿ. ಸರಿ ಎನ್ನುತ್ತ ಕೌರವನು ಹೊರಟು ನಿಜಿಕಾಲದಲ್ಲಿ ತೆರಳಿದನು ಗಾಂಗೆಯನಿರುವ ಬಳಿಗಾಗಿ. ಕೌರವನು ಯಾವುದೇ ಒಂದು ಮಹತ್ತರವಾದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದರೆ ಮೊದಲಾಗಿ ನಾವು ಮಾಡಬೇಕಾದದ್ದು ಕೆಲಸದ ಹಂಚಿಕೆ. ಒಟ್ಟಾರೆ ಕೆಲಸವನ್ನು ಹಂಚುವುದೋ ಅಲ್ಲವಲ್ಲ. ಯಾವ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಪರಿಣತೆಯನ್ನು ಹೊಂದಿದ್ದಾನೆ, ನಿಪುಣತೆಯನ್ನು ಹೊಂದಿದ್ದಾನೆ ಅನ್ನೋದರ ಮೇಲಲ್ವೇ ಎಲ್ಲರಿಗೂ ಕೂಡ ಇಂತಹ ಕೆಲಸ ನಿನಗೆ, ಇಂತಹ ಕೆಲಸ ನಿನಗೆ ಅಂತ ಹಂಚುವುದು. ಹೌದು. ಸರಿಯಾದ ಕೆಲಸ ಸರಿಯಾದ ವ್ಯಕ್ತಿಗೆ ಹಂಚಿತು ಅಂತಾದರೆ ಅರ್ಧ ಕೆಲಸ ಮುಗಿದಂತೆ. ಪ್ರಾಜ್ಞರು ಹಿರಿಯರು ಹೇಳಿದಂತಹ ಮಾತು, ಅದನ್ನು ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡು ಬಂದವ ಈ ಕೌರವೇಶ್ವರ. ಕಾರ್ಯಕ್ರಮ ಯಾವುದು ಅನ್ನೋದು ಅಪ್ರಸ್ತುತ. ಹಿಡಿದ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನುವಂಥದ್ರ ಮೇಲೆ ಮನಸ್ಸು ಕೇಂದ್ರೀಕೃತ. ಅದೇ ರೀತಿಯಲ್ಲಿ ಒಬ್ಬ ನಾಯಕನನ್ನು ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಆ ನಾಯಕ ಸರ್ವಾನುಮತದಿಂದ ಆಯ್ಕೆ ಆಗಿರ್ಬೇಕಲ್ವೇ. ನಾವು ಯಾರೋ ಒಬ್ಬ ನೀನು ನಾಯಕ ಅಂತ ಹೇಳಿದ್ರೆ ಯಾರಲ್ಲಿ ಆದರೂ ಭಿನ್ನಾಭಿಪ್ರಾಯ ಬಂದು ಅವನನ್ನು ನಾಯಕ ಮಾಡಿದ್ದಾರಲ್ಲ ಅವನೇ ನೋಡಿಕೊಳ್ಳಿ ನಮಗೇನು ಅನ್ನುವಂಥ ಪ್ರಶ್ನೆ ಬರುವುದಿಲ್ವೇ. ಅದಕ್ಕೊಬ್ಬ ನಾಯಕನನ್ನು ನಾವು ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ರೆ ಅವ ಸರ್ವಾನುಮತದ ಆಯ್ಕೆಯಾಗಿರ್ಬೇಕು, ಎಲ್ಲರೂ ಒಪ್ಪಿಕೊಂಡಿರುವವನಾಗಿರ್ಬೇಕು. ಕಾರಣ ಅರ್ಧ ರಾಜ್ಯ ಬೇಕು ಅಂತ ಹೇಳಿದಂತಹ ಪಾಂಡವರು 5 ಗ್ರಾಮ ಕೊಟ್ಟರು ಸಾಕು ಅಂತ ಹೇಳಿ ಆ ಕೃಷ್ಣನ ಮುಖಾಂತರ ಸಂಧಾನಕ್ಕೆ ಬಂದಿದ್ದಾರೆ. 5 ಗ್ರಾಮ ಅಲ್ಲ, ಸೂಜಿಯ ಮನೆ ಊರುವಷ್ಟು ಸ್ಥಳವನ್ನು ಕೊಡಲಾರೆ ಅಂತ ಹೇಳಿ ಕೃಷ್ಣನಿಗೆ ರಣವಿಳ್ಯವನ್ನು ಕೊಟ್ಟು ಕಳಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ ಅವ ಎಷ್ಟು ದೊಡ್ಡ ಸೂಜಿಯನ್ನು ತಂದಾನು ಅಂತ ನನಗೆ ಗೊತ್ತುಂಟು. ಆದರೆ ಅರ್ಧ ರಾಜ್ಯವೂ ನಮಗೆ ಸಿಕ್ಕಲಿಲ್ಲ, 5 ಗ್ರಾಮವೂ ನಮಗೆ ಸಿಕ್ಕಲಿಲ್ಲ. ಈ ಕೌರವರ ಉಸಾಬರಿಯೇ ಬೇಡ, ನಾವು ಎಲ್ಲಿಯಾದರೂ ಅರಣ್ಯದಲ್ಲೇ ಇರೋಣ ಅಂತ ಪಾಂಡವರು ಏನಾದರೂ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಬಂದು ಸೇರಿದ್ದಾರಂತೆಲ್ಲ ಕುರುಕ್ಷೇತ್ರಕ್ಕೆ. ಅದು 7 ಅಕ್ಷೋಣಿ ಸೈನ್ಯದೊಂದಿಗೆ. ವಿರಾಟ ಅಂತೆ, ದ್ರುಪದ ಅಂತೆ, ಇನ್ಯಾರೋ ಮಕ್ಕಳು ಸಾತ್ಯಕ್ಕೆ ಅಂತೆ ನೋಡಿ ಎಲ್ಲ ಬಂದು ಸೇರಿದ್ದಾರೆ. ನೋಡುವಾಗ ಅವರನ್ನು ನೋಡುವಾಗ ನಗು ಬರ್ತದೆ. ನಾವೇನು ಕಡಿಮೆಯೇ, 11 ಅಕ್ಷೋಣಿ ಸೈನ್ಯವಿಲ್ಲವೇ ನಮ್ಮ ಹತ್ರ? 11 ಅಕ್ಷೋಣಿ ಸೈನ್ಯಕ್ಕೆ 11 ಅಧಿಪತಿಯಾಗಿದ್ದಾರಲ್ಲ. ಹೇಳಬಾರ್ದೆ, ಮಾದ್ರಾ ದೇಶದ ಅಧಿಪತಿಯಾದಂತಹ ಶಲ್ಯ ಭೂಪತಿ, ನನ್ನ ಮಾವನಾದಂತಹ ಶಕುನಿ ಗಾಂಧಾರ ದೇಶದವ, ಒಬ್ಬರು ಕೂಡ ತುಂಬಿದ ಕೊಡದಂತೆ ತುಳುಕುತ್ತಿದ್ದಾರಲ್ಲ. ಆದರೆ ಈ 11 ಅಕ್ಷೋಹಿಣಿ ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲಂತಹ ಒಬ್ಬ ಸರ್ವ ಸೇನಾಧಿಕಾರಿ ಬೇಡವೇ ನಮಗೆ? ಅಂತಹ ಯಾರು ಅಂತ ನಮ್ಮಲ್ಲಿ ಪ್ರಶ್ನೆ ಬಂದಾಗ ಇಡೀ ಸಭೆಯನ್ನು ಕರೆದು ಎಲ್ಲರನ್ನೂ ಕೇಳಬೇಕಾದದ್ದು ನನ್ನ ಕೆಲಸ ಅಲ್ವೋ? ಅದೇ ರೀತಿಯಲ್ಲಿ ಸಭೆಯನ್ನು ಕರೆದು ನಿಮ್ಮ ಅಭಿಪ್ರಾಯ ಏನು, ನಮಗೆ ಯಾರು ಸರ್ವ ಸೇನಾಧಿಕಾರಿ ಆಗ್ಬೋದು ಅಂತ ಕೇಳಿದಾಗ ಎದ್ದು ನಿಂತವ ಕರ್ಣ ನಾನಿದ್ದೇನೆ ಅಂತ. ಕರ್ಣ ಎದ್ದು ನಿಂತು ಕೂಡಲೇ ಎದ್ದು ನಿಲ್ತಾರಲ್ಲ ದ್ರೋಣರು, ಅದು ಎಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಅವರು ಕರ್ಣ ಹೇಳಿದ್ದು ಸರಿಯೋ ತಪ್ಪು ಅಂತ ಯೋಚನೆ ಮಾಡೋದಿಲ್ಲ. ಕರ್ಣ ಹೇಳಿದ್ದು ಒಟ್ರಾಶಿ ದ್ರೋಣರಿಗೆ ಆಗೋದಿಲ್ಲ. ನನ್ನ ಅರ್ಧ ಆಯುಷ್ಯ ಇವರನ್ನು ಇಬ್ಬರನ್ನು ಸಮಾಧಾನ ಪಡಿಸುವುದರಲ್ಲೇ ಆಗಿ ಹೋಯಿತು. ಆದರೆ ದ್ರೋಣರು ಮತ್ತೆ ಸೂಚಿಸಿದರು, ನಮ್ಮಲ್ಲಿ ಸರ್ವ ಸೇನಾಧಿಕಾರಿ ಆಗಬೇಕು, ಈ 11 ಅಕ್ಷೋಣಿ ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅದು ಗಾಂಗೆಯ ಭೀಷ್ಮಾಚಾರ್ಯರು ಮಾತ್ರ ಅಂತ. ಭೀಷ್ಮಾಚಾರ್ಯರು ಈಗ ನಮ್ಮ ಈ ಸಭೆಯಲ್ಲಿ ಇಲ್ಲ, ಅವರು ನಮ್ಮ ಬಿಡದಿಯಲ್ಲಿ ಇದ್ದಾರೆ. ಭೀಷ್ಮಾಚಾರ್ಯರು ಅಂತ ಹೇಳಿದಾಗ ನನ್ನ ತಾಯಿ, ನನ್ನ ಗಾಂಧಾರಿ ದೇವಿಯವರು ಹೇಳಿದಂತಹ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಉಂಟು. ಕೃಷ್ಣ ಸಂಧಾನದ ಸಮಯದಲ್ಲಿ, ಮಗನೇ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ನಿನ್ನೊಂದಿಗಿದ್ದಾರೆ ಅಂತ ಹೇಳುವಾಗ ಅವರ ಒಲವು ನಿನ್ನ ಪಾಲಿಗೆ ಇದೆ, ನಿನ್ನತ್ರ ಇದೆ ಅಂತೇಳಿ ನೀನು ಭಾವಿಸಿದರೆ ನಿನ್ನಂತಹ ಮೂರ್ಖ ಯಾರೂ ಇಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರು ಇರುವಾಗ 11 ವರ್ಷ ವನವಾಸದಲ್ಲಿ ಇರುವಾಗಲೂ ಕೂಡ ಭೀಷ್ಮ ದ್ರೋಣಾಚಾರ್ಯರು ನನ್ನೊಂದಿಗಿದ್ದರು. ಆದರೆ
ಅವರ ಒಲವು ಕೂಡ ಸಂಪೂರ್ಣವಾಗಿ ನನ್ನ ಪಾಲಿಗಿದೆ ಅಂತ ಕೇಳಿದರೆ ನಿನ್ನಂತಹ ದಡ್ಡ ಯಾರೂ ಇಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ನಾನು ಗಣನೆಗೆ ತೆಗೆದುಕೊಳ್ಬೇಕು. ಈಗ ಇಲ್ಲಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಹೇಳಿದಂತೆ ನನ್ನ ಅಜ್ಜನಾದಂತಹ ಭೀಷ್ಮಾಚಾರ್ಯರಲ್ಲಿ ಹೋಗಿ ಅವರನ್ನು ಈ ಸರ್ವ ಸೇನಾಧಿಪತ್ಯಕ್ಕೆ ಒಪ್ಪಿಸಬೇಕು. ಮಾತ್ರವಲ್ಲ, ನನ್ನ ತಾಯಿ ಹೇಳಿದಂತ ಮಾತಿನಂತೆ ಕೂಡ ಅವರ ಒಲವು ಸ್ವಲ್ಪವಾದರೂ ನನ್ನ ಕಡೆಗೆ ಬರುವಂತೆ ಮಾಡಬೇಕಲ್ಲ. ನನ್ನ ಅಜ್ಜ ಸಾಧಾರಣದಲ್ಲಿ ಒಪ್ಪುವವರಲ್ಲ. ಏನೂ ಇರಲಿ, ಅಜ್ಜನಲ್ಲಿ ಕೇಳಲಿಕ್ಕೆ ಮೊಮ್ಮಗನಿಗೆ ನಾಚಿಕೆ ಏನು? ಅಜ್ಜ ನನಗೆ ಬುದ್ಧಿವಾದ ಹೇಳ್ತಾರೆ, ಇದು ನೀನು ಮಾಡುತ್ತಿರುವುದು ತಪ್ಪು ಹೇಳ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ನನಗೆ ಮನಸ್ಸಿನಲ್ಲಿ ಉಂಟು. ಏನು ಹೇಳಿದ್ರು ಅಜ್ಜನನ್ನು ಮನಸ್ಸಿನಲ್ಲಿ ಏನು ಹೇಳಿದ್ರು ಕೂಡ ಅಜ್ಜನ ಮನಸ್ಸಿನಲ್ಲಿ ಇದ್ದದ್ದನ್ನು ಕೂಡ ನಾನು ಗ್ರಹಿಸಿಕೊಂಡು ಅಜ್ಜನ ಮನವನ್ನು ಒಲಿಸಬೇಕಾದದ್ದು ನನ್ನ ಕರ್ತವ್ಯ. ಆದ್ದರಿಂದ ತಡ ಮಾಡುವುದಿಲ್ಲ, ಅಜ್ಜನಿದ್ದ ಕಡೆಗೆ ಸಾರ್ತೇನೆ, ಬಿಡದೆ ಕಡೆಗೆ ಸೇರಿಕೊಂಡು ಅಜ್ಜನ ಮನವೊಲಿಸಲಿಕ್ಕೆ ನೋಡ್ತೇನೆ. ಹರಿಯ ನೆನೆಯುತ್ತ ಮಂಚದೊಳಗೆ ಮಲಗಿರೆ ಆ ಮಂಚದೊಳಗೆ ಮಲಗಿದ್ದೆ ಭೀಷ್ಮ ಎರಗಿದನು ಕುರುರಾಯನ ಎತ್ತಿ ಮುದ್ದಿಸುತ್ತ ಹರಿಯ ನೆನೆಯುತ್ತ ಹಸ್ತಿನಾವತಿಯಲ್ಲಿ ಬಹಳ ನಿರೀಕ್ಷೆಯಿಂದ ಇದ್ದಂತಹ ಕಾಲ. ಪಾಂಡವರು ಅವರಿಗೆ ವಿಧಿಸಿದಂತಹ ವನವಾಸದ ಆ ದೀಕ್ಷೆ ಏನುಂಟು ಅದನ್ನು ಸಂಪೂರ್ಣಗೊಳಿಸಿ ಮತ್ತೆ ಹಸ್ತಿನಾವತಿಯನ್ನು ಹೊಕ್ಕುತ್ತಿದ್ದಾರೆ ಎಂಬಂತಹ ಸುದ್ದಿ ಬಂದಾಗಲೇ ಎಲ್ಲ ಆನಂದದಲ್ಲಿ ಮೈಬರೆತಂತಹ ಒಂದು ಜನಸಂದೋಹ ಇತ್ತು. ಆದರೆ 10-14 ವರ್ಷಗಳ ಕಾಲ, 12 ವರ್ಷಕ್ಕೂ ಮಿಕ್ಕಿದ ಕಾಲ ಹೊರಗಿದ್ದಂತಹ ಪಾಂಡವರು ನೇರವಾಗಿ ಬಂದು ಹಸ್ತಿನಾವತಿಯನ್ನು ಸೇರಿದ್ದಲ್ಲ. ನಾವು ಬಂದಿದ್ದೇವೆ ಎಂಬಂತಹ ವಾರ್ತೆಯನ್ನು ದೃಪದ ಪುರೋಹಿತರ ಮೂಲಕವಾಗಿ ಚಕ್ರವರ್ತಿ ಪೀಠಕ್ಕೆ ಕಳುಹಿಸಿಕೊಟ್ಟದ್ದು. ನಾವು ಮೊದಲಿನ ಆ ಒಡಂಬಡಿಕೆಯಂತೆ ನಮ್ಮ ಪಾಲಿನ ರಾಜ್ಯವನ್ನು ಬಿಟ್ಟು ಕೊಟ್ಟಿರಿ ಅಂತ ಹೇಳಿ, ಆದರೆ ನೀವು ಸೂಚಿಸಿದಲ್ಲಿ ನಾವು ಬಂದು ಸೇರ್ಲಿಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಕೇಳಿಕೊಂಡು ನಿಂತವರು. ಅಷ್ಟಾಗುವಾಗ ಯಾವುದಕ್ಕೂ ಇರಲಿ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ನಮ್ಮಲ್ಲಿಂದ ಹೋದರಲ್ಲ. ಸಂಜಯ ಹೋದವ ಬಂದು ಹೇಳಿದ್ದೇನು, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ. ಹೌದು, ಅಲ್ಲಿಯವರೆಗೆ ನಮ್ಮ ಹುಡುಗನ ಆ ಮನಸ್ಸು ಅಥವಾ ಕಾಠಿಣ್ಯ ಧೋರಣೆ ಕುರಿತಾಗಿ ನಾವು ಒಂದು ರೀತಿಯಲ್ಲಿ ಚಿಂತಾಕ್ರಾಂತರೇ ಆಗಿದ್ದೆವು. ಆವಾಗ ನಮ್ಮ ಮನಸ್ಸಿಗೊಂದು ಸಮಾಧಾನ ಸಿಕ್ಕಿದ್ದು, ಬರ್ತಾನಲ್ಲ ಶ್ರೀಕೃಷ್ಣ ಪರಮಾತ್ಮ, ಬಂದಂತಹ ಆತನಿಂದ ನಮ್ಮ ಒಡೆಯನ ಅಥವಾ ನಮ್ಮ ಹುಡುಗನ ಮನಸ್ಸು ಪರಿವರ್ತನೆಗೊಂಡಿತು. ಯಾಕಂದ್ರೆ ಕೇವಲ ಯಾವುದನ್ನು ಮಾಡಬೇಕು ಅದನ್ನು ಮಾಡುವ ಸಾಮರ್ಥ್ಯ ಅಥವಾ ಯಾವುದನ್ನು ಮಾಡಬಾರದು ಅದನ್ನು ತಡೆಯುವ ಸಾಮರ್ಥ್ಯ ಇಷ್ಟು ಮಾತ್ರ ಹೊಂದಿದವನಲ್ಲವಲ್ಲ ಆತ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ,
ಯಾವುದನ್ನು ಮಾಡಬೇಕೋ ಯಾವುದನ್ನು ಮಾಡಬಾರದು ಅದರ ಜೊತೆಗೆ ಇನ್ನೇನನ್ನೋ ಮಾಡುವಂತಹ ಸ್ವಾತಂತ್ರ್ಯವನ್ನು ಹೊಂದಿದಂತಹ ಸರ್ವ ಸಮರ್ಥನೋರ್ವ ಬರ್ತಾನೆ ಅಂತೇಳಿ ಆದರೆ ಕುಬ್ಜೆಯ ಡೊಂಕನ್ನು ತಿದ್ದಿದಂತಹ ಆತನಿಂದ ನಮ್ಮ ಹುಡುಗನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ? ಈ ಹಿನ್ನೆಲೆಯಲ್ಲಿ ಆಶಾವಾದವನ್ನು ಹೊಂದಿದವರು ನಾವು. ಆದರೆ ಕೃಷ್ಣ ಬಂದವನು ನಾನು ಎಲ್ಲಿಯವನು ಎಂಬುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಈ ಹಸ್ತಿನಾವತಿಯನ್ನೇ ವೈಕುಂಠಧಾಮವನ್ನಾಗಿಸಿದ. ಯಾವುದರ ಮೂಲಕ? ಕ್ಷೀರಸಾಗರವನ್ನು ಇಲ್ಲಿ ಹರಿಸುವುದರ ಮೂಲಕ ನಾನು ಕ್ಷೀರಸಾಗರ ಶಯನ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟ. ನಮ್ಮ ಹುಡುಗನಿಗೆ ಅದು ಅರ್ಥ ಆಗಲಿಲ್ಲ. ಏನು ಮಾಡುವುದು? ಸಂಧಾನವನ್ನೆಲ್ಲ ಮುಗಿಸಿ ಕೊನೆಗಾಗುವಾಗ ವೀಳ್ಯವನ್ನು ಕೊಡುವಂತಹ ಸಂದರ್ಭಕ್ಕಾಗುವಾಗ ನಮ್ಮ ಹುಡುಗ ಆಡಿದಂತಹ ಒಂದು ಮಾತುಂಟಲ್ಲ, ಅದು ನಮಗೆ ಒಂದಷ್ಟು ಸಮಾಧಾನವನ್ನು ತಂದದ್ದು. ನಮ್ಮ ಹುಡುಗನ ಮನಸ್ಸು ಒಮ್ಮೆಗೆ ಪಕ್ವವಾಯಿತು ಅಂತ ಭಾವಿಸಿದವರು ನಾವು. ಹೇಳಿದನಲ್ಲ, ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ. ಅಲ್ಲಿಯವರೆಗೆ ಅಧರ್ಮದಲ್ಲಿಯೇ ನಡೆತಿದ್ದಂತಹ ನಮ್ಮ ಹುಡುಗ ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ ಅಂತ ಹೇಳುವಷ್ಟರ ಮಟ್ಟಿಗೆ ಬಂದನಲ್ಲ. ಅಷ್ಟು ಪ್ರಭಾವ ನಮ್ಮ ಸ್ವಾಮಿಯಿಂದ ಈತನ ಮೇಲೆ ಆಯಿತು ಅಂತ ಭಾವಿಸಿದವರು ನಾವು. ಇಷ್ಟು ಗೊತ್ತಾದಂತಹ ಹುಡುಗ ಯುದ್ಧದಿಂದ ವಿಮುಖನಾಗ್ತಾನೆ ಅಂತ ಹೇಳುವಂತಹ ಎಲ್ಲೋ ಒಂದು ರೀತಿಯ ಮನಸ್ಸಿನಲ್ಲಿ ಸಮಾಧಾನ ಹೊಂದಿದ್ದು ಅದು ಆಗಲಿಲ್ಲ. ಯುದ್ಧವೇ ಶತಸಿದ್ಧ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಚಿನ್ನದ ಹರಿವಾಣದಲ್ಲಿ ದುರವಿ ಸ್ವಾಮಿಯ ಕೈಯಲ್ಲಿ ಕೊಟ್ಟು ಕಳುಹಿಸಿದ ನಮ್ಮ ಹುಡುಗ. ಇದನ್ನೆಲ್ಲ ನೆನೆಸಿಕೊಳ್ಳುವಾಗ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ನಿದ್ರೆ ಬಾರದಿದ್ದಾಗ ಮತ್ತೇನು ಅಂತ ಕೇಳಿದ್ರೆ ಹರಿಯನ್ನು ನೆನೆಯುವುದು ಬಿಟ್ಟರೆ ಮತ್ತೆ ಏನುಂಟು ನಮಗೆ? ಯಾಕೆ? ನಮ್ಮ ಎಲ್ಲ ಪುರುಷ ಪ್ರಯತ್ನಗಳೆಲ್ಲವೂ ಮೀರಿದಾಗ ಇನ್ನೂ ಏನೋ ಆಶಾಭಾವ ಹೊಂದಿದವನಿಗೆ ಎಲ್ಲೋ ಒಂದು ರೀತಿಯಲ್ಲಿ ದೈವ ಅನುಕೂಲ ಮಾಡಿಕೊಟ್ಟು ನಮ್ಮ ಕಾರ್ಯವದು ಸಿದ್ಧಿಗೊಳಿಸ್ತಾನೆ ಎಂಬಂತಹ ಭಾವದಿಂದಲೇ 7ನೆಯ ಸ್ಥಾನದಲ್ಲಿರುವಂತಹ ದೈವವನ್ನು ನಾವು ನೆನೆಯುತ್ತಾ ಇಲ್ಲಿ ಈ ರೀತಿಯಾಗಿ ಮೈ ಚೆಲ್ಲಿದ್ದೇವೆ. ಯಾಕೆ? ನಿದ್ರೆ ಬರುವುದಿಲ್ಲ, ಅದಕ್ಕಾಗಿ ಮಂಚದ ಮೇಲೆ ಮೈ ಚೆಲ್ಲಿದ್ದು. ಏನೋ ಬಾಗಿಲ ಬಳಿಯಲ್ಲಿ ಸಪ್ಪಳವಾಗ್ತಾ ಇದೆ. ಏನು ಅಂತ ಅಲ್ಲ, ನಮ್ಮ ಇಲ್ಲಿ ಈ ಬಿಡಾರದಲ್ಲಿ ಬಾಗಿಲ ಬಟ ಅಂತ ಇಲ್ಲ, ಇಂಥವನು ಬಂದಿದ್ದಾನೆ ಅಂತ ಹೇಳಲಿಕ್ಕೆ. ಆದರೆ ನಾವೇ ನೋಡ್ಬೇಕಲ್ವಾ? ಯಾರು ಅಜ್ಜ? ಯಾರು? ನಾನಜ್ಜ, ಕೌರವ. ಬಾ ಗುರುಕುಲಾನ್ವಯ ತಿಲಕ ಬಾಬಾ ಗುರುಕುಲಾನ್ವಯ ತಿಲಕ ಬಾಬಾ ತರಳ ಭಾರಿ ನಿಶಿತ ಕಾಲದಿ ಆ ತರಳ ಭಾರಿ ನಿಶಿತ ಕಾಲದಿ ತೆರಳಿ ಬಂದಿಗುದೇತ ಕೋರ್ವನೆ ತೆರಳಿ ಬಂದಿತುದೇತ ಕೋರ್ವನೆ ಬೇಳು ಬೇಳೈ ಮಾಜದೇ ತರಳ ಸುಯೋಧನ, ಅಜ್ಜ, ಹೀಗೆ ಬರಬೇಕು. ನನ್ನ ಬಿಡಾರದಲ್ಲಿ ಇರುವಂತಹ ಒಂದು ಆಸನವನ್ನು ಇದೋ ಮುಂದಿಟ್ಟಿದ್ದೇನೆ. ಇಗೋ ನಿಮ್ಮ ಪಾದಾರವಿಂದಕ್ಕೆ ನಮಸ್ಕರಿಸಿ ಆಸೀನನಾಗಿದ್ದೇನೆ ಅಜ್ಜ. ಮಗು,
ಅಜ್ಜ, ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯ ಸಿಂಹಾಸನ ಪೀಠದಲ್ಲಿ ಕುಳಿತವನು ನಿನ್ನ ಅಪ್ಪಯ್ಯನಾದರು. ಹೌದು. ರಾಜ್ಯಭಾರದ ಸಕಲ ಹೊಣೆಯನ್ನೂ ನಿಭಾಯಿಸುತ್ತಿರುವವನು ನೀನು. ಹೌದಜ್ಜ. ಆ ಹಿನ್ನೆಲೆಯಲ್ಲೇ ನಿನ್ನನ್ನು ನಾನು ಆಡುತ್ತಿರುವುದು. ಕುರುಕುಲಾನ್ವಯ ತಿಲಕ ಬರಬೇಕು, ಹೀಗೆ ಬರಬೇಕು, ಇಲ್ಲಿ ಕುಳಿತುಕೊಳ್ಳಬೇಕು. ರಾತ್ರಿಯ ಹೊತ್ತಿನಲ್ಲಿ ನನ್ನ ಬಿಡಾರದತ್ತ ಬರುವಂತಹ ಮನ ಮಾಡಿದ್ದಿ. ಹೌದಜ್ಜ. ಯಾವ ಘನ ಕಾರ್ಯವನ್ನು ಮುಂದಿರಿಸಿಕೊಂಡು ಬಂದಿದ್ದಿ. ಬಂದವನಿಗೆ ಬೇಕಾದಂತಹ ರೀತಿಯಲ್ಲಿ ಉಪಚರಿಸಬೇಕಾದ್ದು ಕರ್ತವ್ಯವೇ ಹೌದು ಅಂತೇಳಿ ಆದರೂ ನಿನಗೆ ಬೇಕಾದಂತಹ, ನಿನಗೆ ಒಗ್ಗುವಂತಹ ಯಾವ ಉಪಚಾರ ಸಾಮಗ್ರಿಗಳು ನನ್ನಲ್ಲಿ ಉಂಟು ಅಂತ ನಾನು ಯೋಚನೆ ಮಾಡ್ತಾ ಇರುವುದು. ಮೊಮ್ಮಗನಿಗೆ ಉಪಚಾರ ಬೇಡ ಅಜ್ಜ, ನಿಮ್ಮನ್ನು ಪ್ರೀತಿಯಿಂದ ಕಾಣ್ಬೇಕಂತಲೇ ಬಂದದ್ದು ನಾನು. ಮಗು ಮೊಮ್ಮಗನೇ ಹೌದು ಅಂತೇಳಿ ಆದರೆ ಈ ಆಸನದ ಅವಶ್ಯಕತೆ ಇವರಿರಲಿಲ್ಲ. ಆದರೆ ನಿನ್ನಲ್ಲಿ ಕಾಣುತ್ತಿರುವುದು ಏನನ್ನು ಕೇಳಿದ್ರೆ ಸಿಂಹಾಸನದ ಪ್ರತಿನಿಧಿಯಾಗಿ ನೀ ಬಂದವ ಎಂಬ ಹಿನ್ನೆಲೆಯಲ್ಲಿ ನಿನ್ನನ್ನು ಕಾಣುತ್ತಿರುವುದು ನಾನು. ಅಜ್ಜನ ಹತ್ರ ಅದೇನೋ ಇಲ್ಲ ಅಜ್ಜ ನನಗೆ. ಆದರೆ ಕೇಳಬೇಕಲ್ಲ. ಹೌದು. ಬೇಕಾದಂತಹ ಎಲ್ಲ ಬಾಯಾರಿಕೆ ಇತ್ಯಾದಿಗಳನ್ನು ಸ್ವೀಕರಿಸಿಯೋ ಬಂದಿದ್ದೀಯೋ, ಅಥವಾ ಇಲ್ಲಿ ನಾನೇನಾದರೂ ವ್ಯವಸ್ಥೆ ಮಾಡಬೇಕೋ, ಯಾವ ಬಾಯಾರಿಕೆಯಿಂದ ಈ ಸಮಯಕ್ಕೆ ನಿನಗದು ಒಪ್ಪುವುದು ಆಗ್ತದೆ ಅದನ್ನೆಲ್ಲ ನಾನು ಕೇಳಿ ಅದನ್ನು ವ್ಯವಸ್ಥೆ ಮಾಡುವಂತಹ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೇನೆ. ಯಾವುದಾದೀತು? ಯಾವುದೂ ಬೇಡಜ್ಜ, ನಿಮ್ಮೊಡನೆ 4 ಮಾತನಾಡಬೇಕು ಅಂತ ಬಂದದ್ದಷ್ಟೇ. ಮಾತನಾಡಬೇಕು? ಏನು ಮಾತು ಮಗು? ಅಜ್ಜ, ಹರಿಯೊಳು ದುರವೆಂದೆನು ತಲ್ಲಿ ಕಳುಕಿದೆ ಮರುಕದಿ ಪಾಂಡವರ ಮರುಕದಿ ಪಾಂಡವರ ಪೊರೆಯುವರಾರಯ್ಯಮ್ಮನು ಕೆಣಕುತ ಪೊರೆಯುವರಾರಯ್ಯಮ್ಮನು ಕೆಣಕುತ ಬರುವರು ದಿನದಿ ಹರಿಯೊಳು ದುರವೆಂದೆನ್ನು ತಲಿಗಳು ಇದೆ ಮರುಕದಿ ಪಾಂಡವರ ಅಜ್ಜ, ಮಗು, ಕೃಷ್ಣ ಸಂಧಾನಕ್ಕೆ ಬಂದಂಥ ವೇಳೆ ರಣವಿಳ್ಯವನ್ನು ಕೊಟ್ಟು ಕಳಿಸಿದಂಥ ವಿಚಾರ ನಿಮಗೂ ಕೂಡ ಗೊತ್ತಿದ್ದದ್ದೇ. ಈಗ ಆ ಪಾಂಡವರು ಇಷ್ಟು ಬೇಗ ಯುದ್ಧಕ್ಕೆ ಬರಲಿಕ್ಕಿಲ್ಲ, ಈ ಕೌರವರ ಉಸಾಬರಿಯೇ ಬೇಡ, ಅರ್ಧ ರಾಜ್ಯವೂ ಬೇಡ, 5 ಗ್ರಾಮವೂ ಬೇಡ ಅಂತ ನಾನು ಮನಸ್ಸಿನಲ್ಲೇ ಎಣಿಸಿಕೊಂಡಿದ್ರೆ ಬಂದು ಸೇರಿಕೊಂಡಿದ್ದಾರಂತೆ ಅಲ್ಲ ಕುರುಕ್ಷೇತ್ರಕ್ಕೆ. ಅಜ್ಜ, ಕರೆಸಿಕೊಂಡವ ನೀನೇ ಅಲ್ವೇ? 7 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದು ಸೇರಿದ್ದಾರಂತೆ. ಅವರನ್ನು ನೋಡುವಾಗ ನನಗೆ ಮರುಕ ಉಂಟಾಗ್ತಾ ಉಂಟಜ್ಜ. ಯಾಕೆ ಗೊತ್ತೋ? ಅವರ ಪಾಲಿಗೆ ಒದಗಿ ಬಂದಂತಹ ಕೃಷ್ಣನ ಕಾರುಣ್ಯ ಅಂತ ಅವರ ಮನಸ್ಸಿನಲ್ಲಿ ಎಣಿಸಿಕೊಂಡಿದ್ದಾರೆ. ಆದರೆ ಕೃಷ್ಣ ನಾನು ಸಂಧಾನಕ್ಕೆ ಅವನಲ್ಲಿ ಪ್ರಥಮ ಬಾರಿಯೇ ಹೋಗುವಾಗ, ಮಾತುಕತೆಯೇ ಹೋಗುವಾಗ ನನಗೆ ಕೊಟ್ಟಂತಹ ಸಂಕಲ್ಪ ಅವ ಮಾಡಿದ್ದೇನು ಅಂತ ಹೇಳಿದರೆ ಏನು? ಆಯುಧವನ್ನು ಕೈಯಲ್ಲಿ ಹಿಡಿಯುವುದಿಲ್ಲ, ದೈವತ್ವವನ್ನು ಪ್ರದರ್ಶಿಸುವುದಿಲ್ಲ, ಕೊಲಿಸಲಾರೆ. ಇನ್ನು ಕೃಷ್ಣ ಅವರ ಪಕ್ಷದಲ್ಲಿ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟಜ್ಜ. ಮಾತ್ರವಲ್ಲ, ಅವ ಸಂಧಾನಕ್ಕೆ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಧರ್ಮರಾಜನ ಮನಸ್ಸಿನಲ್ಲಿ ಇದ್ದದ್ದು ಏನು? ಸಾಕ್ಷಾತ್ ಪರಮಾತ್ಮನೇ ಅಲ್ಲಿ ಸಂಧಾನಕ್ಕೆ ಹೋಗ್ತಾ ಇದ್ದಾನೆ. 5 ಗ್ರಾಮವನ್ನಾದರೂ ನಮ್ಮ ಪಾಲಿಗೆ ಒದಗಿಸಿಕೊಡ್ತಾನೆ, ಸಂಗ್ರಾಮ ಬೇಡ ಸಂಧಾನವನ್ನು ಮಾಡಿ ಬರ್ತಾನೆ ಅಂತ ಅವರು ದೇವರು ಅಂತ ಕಳಿಸಿಕೊಟ್ಟದ್ದು. ಸಂಧಾನವೂ ವಿಫಲವಾಗಿ ಹೋಯ್ತಲ್ಲ ಅಜ್ಜ. ನಾನು ಹೇಳುವುದು ಧರ್ಮರಾಜ
ಅವನ ಮನಸ್ಸಿನಲ್ಲಿ ಏನು ಬರಬಹುದು ಅಂತ. ಹಾ ದೇವರನ್ನು ಕಳಿಸಿಕೊಟ್ರು ಕೂಡ ಸಂಧಾನವಾಗ್ಲಿಲ್ಲಲ್ಲ, ಸಂಗ್ರಾಮ ಅಂತಲೇ ನಿಶ್ಚಯಿಸಿ ಬಂದರಲ್ಲ ಕೃಷ್ಣ ಅಂತ. ಅವನು ಮನಸ್ಸಿನಲ್ಲಿ ಸ್ವಲ್ಪ ಮರುಗಿಯಾನು ಅಂತ. ಇದನ್ನೆಲ್ಲ ನೋಡುವಾಗ ನನಗೆ ಕಾಣ್ತಾ ಉಂಟು 7 ಅಕ್ಷೋಹಿಣಿ ಸೈನ್ಯ ಅಂತೆ. ಅದರಲ್ಲಿ ಕೂಡ ನಾಯಕ ಯಾರು ಅಂತ ಕೇಳಿದ್ರೆ ವಿರಾಟ, ಮುದುಕ, ದೃಪದ, ಇನ್ನು ಆ ಕೆಲವರು ಮಕ್ಕಳಂತೆ ಸಹದೇವ ಅಂತೆ, ಯಾರ್ಯಾವ ಸಾತ್ಯಕಿ ಅಂತೆ. ಇವರನ್ನೆಲ್ಲ ನೋಡುವಾಗ ಅವರು ಈ ಯುದ್ಧದಲ್ಲಿ ಗೆಲುವು ಸಾಧಿಸಲಿಕ್ಕೆ ಅಜ್ಜ ಅಂತ ನನಗೆ ಕಾಣ್ತಾ ಉಂಟು. ಅವರ ಮೇಲೆ ಮರುಕ ಉಂಟಾಗ್ತಾ ಉಂಟು ಅಜ್ಜ, ನನಗೆ ಮರುಕ ಉಂಟಾಗ್ತಾ ಉಂಟು. ಆದ್ರಿಂದ ನನ್ನಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹದ್ದು ಎಲ್ಲವನ್ನು ಹೇಳಿದ್ದೇನೆ ಅಜ್ಜ ನಿಮಗೆ. ಇದರ ಬಗ್ಗೆ ನೀವು ಏನಾದ್ರೂ ಹೇಳಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಅಂದ್ರೆ ಒಟ್ಟು ನಿನ್ನ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ದುರವೀಳ್ಯವನ್ನು ಸ್ವೀಕರಿಸಿ ಹೋದಂತಹ ಹರಿ ನಿನ್ನಿಂದ ಪಾಂಡವರನ್ನು ಯುದ್ಧ ಭೂಮಿಗೆ ಕರೆತಂದು ಎಲ್ಲಾ ಸಿದ್ಧತೆಗಳೊಂದಿಗೆ ಯುದ್ಧ ಭೂಮಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅಂತಹ ಪಾಂಡವರನ್ನು ಏನೋ ಒಂದು 7 ಅಕ್ಷೋಹಿಣಿ ಸೈನ್ಯ ಉಂಟು. ನಿನ್ನ ಧ್ವನಿ ನಮ್ಮದು ಈ ಕಡೆಯಿಂದ 11 ಅಕ್ಷೋಹಿಣಿ ಬಲ ಉಂಟು. 7 ಅಕ್ಷೋಹಿಣಿ ಸೈನ್ಯ ಹೌದು. ಬಲದಲ್ಲಿ ಅಧಿಕ ಬಲವನ್ನು ಹೊಂದಿದಂತಹ ನಮ್ಮಿಂದ ಅವನನ್ನು ಪೊರೆಯುವವರು ಯಾರು ಅಂತೇಳಿ ಅಲ್ವ ನಿನ್ನ ಪ್ರಶ್ನೆ. ಅದರ ಮೇಲೆ ನನಗೆ ಮರುಕ ಉಂಟಾಗುವುದು. ಪಾಂಡವರನ್ನು ನೋಡುವಾಗ ಮರುಕ ಉಂಟಾಗ್ತಾ ಉಂಟು. ಕೇಳಬೇಕು ಅಜ್ಜ. ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕಾಗಿ ಮೋದದಿ ದೇವಕಿ ಕುದಿಸಿಗೆ ಮೋದದಿ ದೇವಕಿ ಕುದಿಸಿ ಭೇದಿಸಿದನು ಕಂಸಾದಿಗಳ ಸಾದರ ತೊಡು ಪಾಂಡು ಜಾತರ ಪೊರೆಯು ಭೇದಿಸಿದನು ಕಂಸಾದಿಗಳ ಆದಿನಾರಾಯಣ ದುಷ್ಟ ಶಿಕ್ಷಣಕ್ಕಾಗಿ ಮೋದದಿ ದೇವಕಿ ಕುದಿಸಿ ತರಳ ಸುಯೋಧನ. ಅಜ್ಜ, ರಣಕಣದಲ್ಲಿ ನಮ್ಮೊಡನೆ ಹೋರಾಡುತ್ತೇವೆ, ಹೋರಾಟದ ಕೆಚ್ಚು ನಮ್ಮಲ್ಲಿದೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಬಂದ ರಣಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ ಪಾಂಡವರು.
ಹೌದಜ್ಜ. ಅಲ್ಪ ಬಲ ಉಳ್ಳವರು ನಮ್ಮಲ್ಲಿ ಹೆಚ್ಚಿದೆ. ಹೌದು. ಅಂಥವರನ್ನು ನಮ್ಮ ಈ ಬಲಾನ್ವಿತರಿಂದ ಹಾ. ರಕ್ಷಿಸುವವರು ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಿ ಮಗು. ಹೌದಜ್ಜ. ಒಂದು ರೀತಿಯಲ್ಲಿ ಈ ಪ್ರಶ್ನೆಯೇ ಬಾಲಿಶ ಅಂಥೇಳಿ ಅನಿಸುವುದು ನನಗೆ. ಯಾಕೆ ಗೊತ್ತೋ, ಹಾಂ, ಬಾಲ್ಯದಿಂದಲೂ ನಿಮ್ಮನ್ನು ಬೆಳೆಸಿದ್ದು ಹೇಗೆ ಅಂತೇಳಿದರೆ, ನನ್ನ ತೊಡೆ ಸೋಂಕಿನಲ್ಲಿ ನಿಮ್ಮನ್ನೆಲ್ಲ ಕುಳ್ಳಿರಿಸಿಕೊಂಡು ಬೇಕು ಬೇಕಾದಂತಹ ರೀತಿಯಲ್ಲಿ ಮಹಿಮಾನ್ವಿತರ ಕಥನಗಳನ್ನೇ ನಿಮಗೆ ಹೇಳಿ ಹೇಳಿ ಬೆಳೆಸಿದ್ದು ನಿಮ್ಮನ್ನು. ಯಾಕೆ? ಹಸ್ತಿನಾವತಿಯ ರಾಜಕುಮಾರರು ನೀವೆಲ್ಲರೂ ಧರ್ಮಭೀರುಗಳಾಗಬೇಕು ಎಂಬಂತಹ ಆಶಯವನ್ನು ನಾವು ಹೊಂದಿದ್ದು. ಆ ರೀತಿಯಲ್ಲಿ ಹೇಳಿದಂತಹ ಕಥೆಗಳಲ್ಲಿ ಭಗವಂತ ತಾನು ಭೂಮಿಗೆ ಇಳಿದು ಬರುವುದಕ್ಕೆ ಅವತಾರ ವೇದಿಕೆಯನ್ನು ಸಿದ್ಧಪಡಿಸಿದ ಕಥೆಯೊಂದನ್ನು ಹೇಳಿದ್ದೆ, ನೆನಪಿದೆ? ಸತ್ಯ ಅಜ್ಜ, ನೆನಪಿದೆ. ಭೃಗು ಮಹರ್ಷಿಗಳ ಆಶ್ರಮಕ್ಕೆ ಹೋದಂತಹ ಮಹಾವಿಷ್ಣು ಅಲ್ಲಿ ಭೃಗು ಮಹರ್ಷಿಗಳ ಪತ್ನಿಯಾದಂತಹ ಖ್ಯಾತಿಯನ್ನು ತನ್ನ ಚಕ್ರದಿಂದ ಕಂಠವನ್ನು ಅರಿದಂತಹ ಕಾಲಕ್ಕಾಗುವಾಗ ಬಂದು ಭೃಗು ಮಹರ್ಷಿಗಳು ಇತ್ತಂತಹ ಶಾಪವನ್ನು, ತಾಪಸೋತ್ತಮರೇ ತಮ್ಮ ಶಾಪವಾಕ್ಯವ ಶಿರದೊಳ ಅಂತೇನು ಅಂತೇಳಿ ಹೇಳಿದಂತಹ ವಿಷ್ಣುವಿನ ಕಥೆಯನ್ನು ನಿಮಗೆ ಹೇಳಿದ್ದೆ ನಾನು. ಹೌದಜ್ಜ, ನೆನಪಿದೆ. ನೆನಪಿದೆಯಲ್ಲ? ಅದನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ, ಅದೇ ವಾಕ್ಯವನ್ನು ಹೇಳಿದಂತಹ ಭೃಗು ಮಹರ್ಷಿಗಳ ಶಾಪವಾಂತ ವಾಕ್ಯವನ್ನು ಸ್ವೀಕರಿಸಿದಂತಹ ಆ ನಾರಾಯಣ ದೇವರು ಅಲ್ಲಿಂದ ಇಲ್ಲಿವರೆಗೂ ಮತ್ಸ್ಯಾದಿ ಅವತಾರಗಳನ್ನು ಧರಿಸಿ ಈಗ ಪ್ರಸ್ತುತದಲ್ಲಿ ಶ್ರೀಕೃಷ್ಣ ನಾಮಧೇಯದಿಂದ ಭೂಮಿಯಲ್ಲಿ ತನ್ನ ವ್ಯವಹಾರವನ್ನು, ಧರ್ಮ ರಕ್ಷಣೆಗಾಗಿ ಮಾಡುವಂತಹ ವ್ಯವಹಾರವನ್ನು ಮುಂದುವರಿಸ್ತಾ ಇದ್ದಾನೆ. ದೇವಕಿಯ ಗರ್ಭದಲ್ಲಿ ಸೆರೆಮನೆಯಲ್ಲಿ ಹುಟ್ಟಬೇಕಾದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅದಕ್ಕಿಂತ ಕ್ಷಣಪೂರ್ವದಲ್ಲಿಯೇ ಶಂಖ ಚಕ್ರ ಗದಾಧರನಾಗಿ ಚತುರ್ಬಾಹುಗಳಿಂದ ದೇವಕಿಯ ಮುಂದೆ ತನ್ನ ದರ್ಶನವನ್ನು ಕೊಟ್ಟಿದ್ದ ಅಂತ ಹೇಳುವಂತಹ ಮಾತನ್ನು ನಾವು ಕೇಳಿದ್ದೇವೆ. ಆ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಮನ್ನಾರಾಯಣನೇ ಇಲ್ಲಿ ಶ್ರೀಕೃಷ್ಣನ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಇರುವವನು ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಯಾವುದನ್ನೂ ಸಂಕಲ್ಪ ಮಾತ್ರದಿಂದಲೇ ಮಾಡಬಹುದಾದಂತಹ ಸಾಮರ್ಥ್ಯವುಳ್ಳಂತಹ ಪರಮಾತ್ಮನೇ ಅವರ ಪಾಲಿಗಿರುವಾಗ ಅವರನ್ನು ರಕ್ಷಿಸುವವರು ಯಾರು ಅಂತ ಚಿಂತನೆ ಮಾಡ್ತಾ ಇದ್ದಿ. ರಾಜಪೀಠಕ್ಕೆ ಎಲ್ಲರೂ ಸುಕ್ಷೇಪವಾಗಿರುವಂತಹದ್ದು, ಅದರ ಚಿಂತನೆ ಇರಬೇಕಾದದ್ದು ಸತ್ಯ ಅಥವಾ ಸ್ವಭಾವ ಅಂತ ಭಾವಿಸೋಣವೇ? ನಿನ್ನ ಚಿಂತನೆಯದು ಆ ಮುಖದಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ನಿನ್ನ ಚಿಂತನೆಯೇ ವ್ಯಂಗ್ಯವೋ ಎಂಬಂತಹ ರೀತಿಯಲ್ಲಿ ನನಗೆ ಕಾಣ್ತಾ ಇದೆ. ಚಿನ್ನದ ಬಟ್ಟಲಿನಲ್ಲಿ ರಣವೀಳ್ಯವನ್ನು ಕೊಟ್ಟಂತಹ ನನ್ನನ್ನು ಯಾರು ಸಲಹುತ್ತಾರೆ ಅವನ ಎದುರಿನಲ್ಲಿ ಅಂತ ಹೇಳುವಂತಹ ಚಿಂತೆ ನಿನಗಿಲ್ಲ. ಅವರನ್ನು ಯಾರು ಸಲಹುತ್ತಾರೆ? ಸ್ವಾಮಿ ಇದ್ದಾನಪ್ಪ, ಪರಮಾತ್ಮನಿದ್ದಾನೆ. ಪರಮಾತ್ಮನೇ ಆತನಿಗಿರಬೇಕಾರೆ ಇನ್ನು ಯಾವ ರಕ್ಷಣೆಯ ಬಲ ಬೇಕು ಹೇಳು? ನಿದರ್ಶನಕ್ಕಾಗಿ ಹೇಳ್ತೇನೆ. ಎಂತೆಂಥವರೋ ಯಾವ ರೂಪದಿಂದ, ಶಕಟನೋ ಧೇನುವೋ ಇತ್ಯಾದಿ ಬೇರೆ ಬೇರೆ ರೂಪಗಳಿಂದ ಎತ್ತಾಗಿಯೋ ಕುದುರೆಯಾಗಿಯೋ ಪಕ್ಷಿಯ ರೂಪದಲ್ಲೋ ಹೋದವರನ್ನೆಲ್ಲವನ್ನು ಸಂಕಲ್ಪ ಮಾತ್ರದಿಂದಲೇ ನಿಗ್ರಹಿಸಿದವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಕಂಸನಂತಹ ಜಗಜಟ್ಟಿಯನ್ನು ಕೂಡ ನಿಗ್ರಹಿಸಿದವನಿದ್ದಾನೆ. ಇಂಥದ್ದನ್ನೆಲ್ಲ ಮಾಡಿದಂತಹ ಸ್ವಾಮಿಗೆ ಇದು ಯಾವ ಲೆಕ್ಕವೂ ಅಲ್ಲಪ್ಪ, ಯಾವ ಲೆಕ್ಕವೂ ಅಲ್ಲ. ಹಾಗಾಗಿ ಸ್ವಾಮಿಯೇ ಇದ್ದಾನೆ ಅವನ ಕಡೆಯಲ್ಲಿ. ಏನಾದರೂ ಸಂದೇಹ ಉಂಟ ನಿನಗೆ? ಅಜ್ಜ, ಯಾವಾಗ ನೋಡಿದ್ರು ಕೃಷ್ಣ ಅವರನ್ನು ಪೊರೆಯುತ್ತಾನೆ, ಕೃಷ್ಣ ಅವರ ಪಾಲಿಗಿದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ. ಆ ಪೊರೆಯುವ ಮಹಿಮ ಇದ್ದಾನೆ ಅಂತಿದ್ರೆ ಆ ಕಾಡಿನಲ್ಲಿ ಯಾಕೆ ಅವರ ಪಾಲಿಗೆ ಬರಲಿಲ್ಲ? ಪೊರೆಯುವ ಮಹಿಮನು ವಿಪಿನಾಂತರಗಳ ಚರಿಸುವ ಕಾಲದೊಳು
ಹೊರೆಯುವ ಮಗಿಮನು ವಿಪಿನಾಂತರಗಳ ಧರಿಸುವ ಕಾಲದೊಳು ವಿಪಿನವ ಧರಿಸುವ ಕಾಲದೊಳು ಧರಣಿಯ ಕೊಡಿಸದೆ ಬಿಟ್ಟೀಗ ಏತಕ್ಕೆ ಧರಣಿಯ ಕೊಡಿಸದೆ ಬಿಟ್ಟಿಗ ನೇತಕ್ಕೆ ಸರ್ವತ ಕೊಡೆ ನಿಲ್ನು ಹೊರೆಯುವ ಮಗಿಮನು ವಿಪಿನಾಂತರಗಳ ಧರಿಸುವ ಕಾಲದೊಳು ಧರಣಿಯ ಕೊಡಿಸದೆ ಬಿಟ್ಟಿಗ ನೇತಕ್ಕೆ ಸರ್ವತ ಕೊಡೆ ನಿನ್ನು ನಾ ಸರ್ವತ ಕೊಡೆ ನಿನ್ನು ಅಜ್ಜ, ಮಗು, ಪಾಂಡವರಿಗೆ ದೈವ ಬಲ ಇದೆ, ಕೃಷ್ಣನ ಬಲವಿದೆ ಅಂತ ನೀವು ಹೇಳ್ತಾ ಇದ್ದೀರಿ ಮಾತು ಮಾತಿಗೂ. ಕಾಣುತ್ತಿರುವುದನ್ನೇ ಹೇಳ್ತಾ ಇದ್ದೇವೆ. ನನ್ನಲ್ಲೂ ಕೆಲವು ಪ್ರಶ್ನೆಗಳು ಮೂಡ್ತದೆ ಅಜ್ಜ. ಕೇಳು. ಪಾಂಡವರಿಗೆ ದೈವ ಬಲ ಇಲ್ಲ ಅಂತ ನಾನು ಎಲ್ಲಿಯೂ ಕೂಡ ಹೇಳುವುದಿಲ್ಲ. ದೈವ ಬಲ ಅವರಿಗೆ ಕೆಲವಾರು ಬಾರಿ ಬಂದಿದೆ, ನನ್ನ ಕಣ್ಣಾರೆ ಕಂಡಿದ್ದೇನೆ. ಆದರೆ ರಾಜ್ಯದ ಅಧಿಕಾರವನ್ನು ಪಡೆಯುವಂತಹ ವಿಷಯದಲ್ಲಿ ಪಾಂಡವರಿಗೆ ದೈವ ಬಲವಿಲ್ಲ. ಯಾವ ರೀತಿಯ ಸಮರ್ಥಿಸಿಕೊಡ್ತೀನಿ ನಮ್ಮ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಿಮಗೆ ಒಂದನೇ ನಿದರ್ಶನ ಕೊಡಬೇಕು ಅಂತ ಹೇಳಿದ್ರೆ, ಪಾಂಡವರ ಹುಟ್ಟಾದದ್ದೇ ಕಾಡಿನಲ್ಲಿ. ಯಾವುದೋ ತಾಪಸಿಯ ಒಂದು ವಿಚಾರದಲ್ಲಿ ಶಾಪಗ್ರಸ್ತನಾದಂತಹ ಪಾಂಡು ಚಕ್ರವರ್ತಿ ಬೇಸರದಿಂದ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅವರ ಪತ್ನಿಯರು ಕೂಡ ಅವನನ್ನು ಹಿಂಬಾಲಿಸಿದರು. ಆಗ ಕಾಡಿನಲ್ಲಿ ಹುಟ್ಟಿದವರು ಆ ಪಾಂಡವರು. ರಾಜ್ಯದಲ್ಲಿ ಹುಟ್ಟುವಂತಹ ಆ ಇದು ಇಲ್ಲ, ಭಾಗ್ಯ ಇಲ್ಲ ಅಂತಲೂ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹುಟ್ಟಿದ್ದೇ ರಾಜ್ಯದಲ್ಲಿ ಹುಟ್ಟಿಬೇಕಾಗಿದ್ದು, ಈ ಸಾಮ್ರಾಜ್ಯ ರಾಜ್ಯದಲ್ಲಿ ಹುಟ್ಟಬೇಕಾಗಿದ್ದಂತಹ ಪಾಂಡವರು ಹುಟ್ಟಿದ್ದು ಕಾಡಿನಲ್ಲಿ. ಅಲ್ಲಿಗೆ ಅವರು ಒಂದನೇ ವಿಷಯದಲ್ಲಿ ರಾಜ್ಯ ಬಾಹಿರರಾದರು. ಅಂದ್ರೆ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಅವರಿಗೆ ರಾಜ್ಯದ ಅಧಿಕಾರ ಹಿಡಿಯುವಲ್ಲಿ ದೈವ ಸಂಕಲ್ಪ ಇಲ್ಲ, ದೈವ ಬಲ ಇಲ್ಲ ಅನ್ನುವಂತಹದ್ದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು, ಅರಗಿನ ಅರಮನೆಯಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನುವುದೀಗ ಅಪ್ರಸ್ತುತ. ಅವರು ಕಾಡಿಗೆ ಹೋದಾಗ ಅಲ್ಲಿಯೂ ಕೂಡ ರಾಜ್ಯ ಬಾಹಿರರಾದರು. ಎಲ್ಲ ಕಾಡಿನಲ್ಲಿಯೇ. ಅಂದ್ರೆ ನಾನು ಹೇಳುವುದು ಅವರಿಗೆ ರಾಜ್ಯದಲ್ಲಿರುವಂತ ಇದು ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಇನ್ನು ಇಂದ್ರಪ್ರಸ್ಥದಲ್ಲಿರಬೇಕಾದ್ರೆ ಅವರು ರಾಜಸೂಯ ಯಾಗವನ್ನ ಮಾಡಿದ್ರು. ರಾಜಸೂಯ ಯಾಗ ಅದನ್ನು ಮಾಡುವವರು ಯಾರು? ಒಂದು ಸಾಮ್ರಾಟ ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹದ್ದು. ಅದಕ್ಕೆ ಕೂಡ ಎಲ್ಲ ರಾಜರನ್ನು ಸೋಲಿಸಿ ಒಬ್ಬ ಚಕ್ರವರ್ತಿ ಎನಿಸಿ ರಾಜಸೂಯ ಯಾಗವನ್ನು ಮಾಡಬೇಕಾದಂತಹ ಪರಮ ಉದ್ದೇಶ ಏನು ಅಂತ ಹೇಳಿದ್ರೆ ಲೋಕ ಕಲ್ಯಾಣ. ಅದರ ಉದ್ದೇಶ ಅದು ಮಾತ್ರ ಇರಬೇಕಾದದ್ದು. ಆದ್ರೆ ನಾರದರು ಬಂದು ಹೇಳಿದ್ದೇನು? ಶಾಪಗ್ರಸ್ತನಾದಂತಹ ಪಾಂಡು ಚಕ್ರವರ್ತಿಗೆ ಸದ್ಗತಿ ಸಿಗ್ಲಿಲ್ಲ, ಅವರ ಸದ್ಗತಿಗೋಸ್ಕರ ನೀನು ರಾಜಸೂಯ ಯಾಗವನ್ನು ಮಾಡಿದಿ ಅಂತ ಆದ್ರೆ ನಿನ್ನ ತಂದೆಗೆ ಸದ್ಗತಿ ಆಗ್ತದೆ. ಆ ಧರ್ಮರಾಜ ರಾಜಸೂಯ ಯಾಗ ಮಾಡಿದ್ದು ಲೋಕ ಕಲ್ಯಾಣಾರ್ಥಕ್ಕಾಗಿ ಅಲ್ಲ, ಅವನ ತಂದೆಯ ಪಾಂಡು ಚಕ್ರವರ್ತಿಯ ಸದ್ಗತಿಗಾಗಿ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಅವನಿಗೆ ಆ ರಾಜ್ಯದ ಅಧಿಕಾರದಲ್ಲಿ ಕೂಡ ಒಂದು ರಾಜಸೂಯ ಯೋಗ ಮಾಡುವಂತ ಯೋಗ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಕೂಡ ಅವರಿಗೆ ರಾಜ್ಯವನ್ನು ಅಧಿಕಾರ ಹಿಡಿಯುವಲ್ಲಿ ಅವರಿಗೆ ಯಾವುದೇ ರೀತಿಯ ದೈವ ಬಲ ಇಲ್ಲ. ಇನ್ನೂ ಕೂಡ ತಗೊಳ್ಳಿ, ಮೊನ್ನೆ ಬಂದಂತ ವಿಚಾರ. ಆ ಧರ್ಮರಾಯ ಏನು ಹೇಳಿ ಕೈಕೊಟ್ಟು, 5 ಅರ್ಧ ರಾಜ್ಯ ಬೇಡ, 5 ಗ್ರಾಮ ಕೊಟ್ಟರು ಸಾಕು ಅಂತ. ಅವನ ಮನಸ್ಸಿನಲ್ಲಿ ಏನಿತ್ತು? ಪಾಂಡವರ ಮನಸ್ಸಿನಲ್ಲಿ ಸಾಕ್ಷಾತ್ ನಮ್ಮ ಕೃಷ್ಣ ಪರಮಾತ್ಮನನ್ನೇ ಕಳಿಸಿಕೊಟ್ಟಿದ್ದೇನೆ, ಯಾವ ರೀತಿಯಲ್ಲಿಯೂ ಖಂಡಿತವಾಗಿಯೂ ಸಂಗ್ರಾಮ ಆಗುವುದಿಲ್ಲ, ಸಂಧಾನ ಮಾಡಿಕೊಂಡೇ ಬರ್ತಾನೆ ಕೃಷ್ಣ ಅಂತ ಅವರ ಮನಸ್ಸಿನಲ್ಲಿತ್ತು. ಸಂಧಾನ ಆಯ್ತಾ? ವಿಫಲ ಆಗ್ಲಿಲ್ವಾ? ನಾನು ಒಪ್ಪಿದ್ನೋ ಬಿಟ್ನೋ, ಈಗ ಕೃಷ್ಣ ಪರಮಾತ್ಮ ಅಂತ ಇದ್ರೆ ನನ್ನ ಮನಸ್ಸು ಬದಲಾಯಿಸಿ ಕೂಡ ಸಂಧಾನಕ್ಕೆ ಒಪ್ಪುವ ಹಾಗೆ ಮಾಡಬಹುದಿತ್ತು ಅಂತ ನಾನು ಹೇಳುವುದು. ಅವರ ಪರವಾಗಿ ದೈವ ಇದ್ದು, ಅವರ ಪರವಾಗಿ ದೈವ ಉಂಟು ಅಂತಾದ್ರೆ. ಮತ್ತೆ ಇನ್ನೂ ಒಂದು ಕೂಡ ಹೇಳಿದ್ದಾನೆ, ಈಗ ಅವನು ಪಾಂಡವರ ಪಕ್ಷ ಅಲ್ವಾ ಕೃಷ್ಣ, ಆಯುಧ ಕೈಯಲ್ಲಿ ಹಿಡಿಯುವುದಿಲ್ಲ, ನನ್ನ ದೈವತ್ವವನ್ನು ಎಲ್ಲಿಯೂ ಪ್ರದರ್ಶಿಸುವುದಿಲ್ಲ. ಮಾತ್ರವಲ್ಲ, ಅವನ ಅಣ್ಣನಾದಂತಹ ಬಲರಾಮನ ಯಾದವ ಸೇನೆಯನ್ನು ನಮ್ಮ ಪಕ್ಷಕ್ಕೆ ಕಳಿಸಿಕೊಟ್ಟಿದ್ದಾನೆ. ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಭಾಗಶಃ ಅವನ ಒಲವು ನಮ್ಮ ಮೇಲೆ ಉಂಟು ಅಂತಲೂ ಆಯ್ತಲ್ವ ಅಜ್ಜ ನಾನು ಹೇಳುವುದು. ಆದ್ದರಿಂದ ಆ ಪೊರೆಯುವ ಮಹಿಮ ಇಂಥ ಸಂದರ್ಭದಲ್ಲಿ ಎಲ್ಲ ಪಾಂಡವರಿಗೆ ಯಾಕೆ ನಿಲ್ಲಿಲ್ಲ? ಆ ದುರ್ವಾಸ ಮುನಿಗಳು ಅಲ್ಲಿ ಹೋದಾಗ ಯಾವುದೋ ರೀತಿಯಲ್ಲಿ ಅವನ 10,000 ಎಲ್ಲ
ಅವನಲ್ಲಿರುವಂಥ ಎಲ್ಲ ಶಿಷ್ಯರಿಗೆ ಕೂಡ ಆ. ಮೃಷ್ಟಾನ್ನ ಭೋಜನವನ್ನು ಕೃಷ್ಣನ ದಯದಲ್ಲಿ ಪಾಲಿಸಲಾಯಿತು. ಆ ಪಾತ್ರೆ ರಾತ್ರಿಯಲ್ಲಿ ಮಗುಚಿ ಹಾಕಿದಾಗ ಒಂದು ಅನ್ನದಾಗಳು ಕಾಣದಂತೆ ಎಲ್ಲರಿಗೂ ಕೂಡ ಕೃಷ್ಣನೇ ಅಲ್ಲಿ ಹೋಗಿ ಇವೆಲ್ಲ ಊಟ ಮಾಡಿದ ಕೂಡಲೇ ಎಲ್ಲರಿಗೂ ಹೊಟ್ಟೆ ತುಂಬಿತಂತೆ. ಆ, ಅಲ್ಲಿ ಅವರಿಗೆ ನೆರವಾದಂತಹ ಕೃಷ್ಣ ಇಲ್ಲಿ ದ್ಯೂತ ಆಡುವಾಗ ಆ ಪಗಡೆ ಅವರ ಪರವಾಗಿ ಬೀಳುವಾಗ ಯಾಕೆ ಮಾಡಲಿಲ್ಲ? ನನ್ನ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. ಇದೆಲ್ಲವೂ ರಾಜ್ಯಕ್ಕೆ ಅಧಿಕಾರ ಪಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಒದಬೇಕಾದಂತಹ ದೈವ ಬಲ ಎಲ್ಲಿಯೂ ಒದಗಿ ಬರಲಿಲ್ಲ. ಬೇರೆದಲ್ಲೆಲ್ಲ ಬಂದಿದೆ, ನಾನು ಹೇಳುವುದಿಲ್ಲ ಅವರಿಗೆ ದೈವ ಬಲ ಇಲ್ಲ ಅಂತ ನಾನು ಯಾವ ರೀತಿಯಲ್ಲೂ ಹೇಳುವುದಿಲ್ಲ. ಅವರಿಗೆ ದೈವ ಬಲ ಉಂಟು. ಆದರೆ ರಾಜ್ಯದ ಅಧಿಕಾರವನ್ನು ಹಿಡಿಯುವಲ್ಲಿ ಅವರು ಯಾವಾಗಲೂ ರಾಜ್ಯ ಬಾಹಿರರಾಗಿಯೇ ಇದ್ದಾರೆ. ಆದ್ದರಿಂದ ಅವರಿಗೆ ದೈವದ ಇದು ಇಲ್ಲಜ್ಜ. ನೀವು ಪುನಃ ಅವರಿಗೆ ದೈವ ಬಲ ಉಂಟು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಂತಹ ವಿಚಾರದಲ್ಲಿ ಅವರಿಗೆ ದೈವ ಬಲ ಉಂಟು ಅಂತ ನನ್ನ ಮನಸ್ಸು ಸರ್ವತಾ ಒಪ್ಪುವುದಿಲ್ಲ. ಸುಯೋಧನ ಯಾವ್ಯಾವುದೋ ಘಟನೆಗಳನ್ನು ಹೇಳಿ ಆವಾಗ ಎಲ್ಲಿ ಹೋಗಿತ್ತು ದೈವ ಹೌದು ಅಂತ ಹೇಳುವಂಥದ್ದೇ ನಿನ್ನ ಪ್ರಶ್ನೆಯ ನನ್ನಲ್ಲಿ ಮೂಡುವಂತ ಪ್ರಶ್ನೆ. ದೈವ ಬಲ ಇಲ್ಲ ಅವರಿಗೆ ಅಂತ ಒಟ್ಟು ಸಾರ ಅಂತೇಳಿ ಆದ್ರೆ ನಿನ್ನ ಅಭಿಪ್ರಾಯದಲ್ಲಿ ಇರುವಂತಹ ಒಟ್ಟು ಸಾರಾಂಶ ಇಷ್ಟು ಅಂತೇಳಿ ಆದ್ರೆ ನಿನ್ನ ಯೋಚನೆಯ ರೀತಿಯೇ ಸರಿ ಇಲ್ಲ ಮಗು, ಯೋಚನೆಯ ರೀತಿಯೇ ಸರಿ ಇಲ್ಲ. ಕೆಡುಕ ಯೋಚಿಸಬೇಡ, ಕೆಡುಕ ಯೋಚಿಸಬೇಡ, ಸತ್ಯ ಮಾರ್ಗಗಳನ್ನು ಪಿಡಿದು ಹೋದರು ಬನಕವರೋ. ಸತ್ಯ ಮಾರ್ಗಗಳನ್ನು ಪಿಡಿದು ಹೋದರು ಬನಕವರೋ. ಕೊಡದಿರೆ ಅರ್ಧ ರಾಜ್ಯವ, ಕೊಡದಿರೆ ಅರ್ಧ ರಾಜ್ಯವ ಕೃಷ್ಣ ಹುರಗೋಳು ಬಿಡದೆ ಹೊಂದಿಪ ಜಯಗಳನ್ನು. ಕೆಡುಕ ಯೋಚಿಸಬೇಡ ತರಳಾಗ, ಕೊಡದಿರೆ ಅರ್ಧ ರಾಜ್ಯವ ಕೃಷ್ಣ ಹುರಗೋಳು ಬಿಡದೆ ಹೊಂದಿಪ ಜಯಗಳನ್ನು. ಕೆಡುಕ ಯೋಚಿಸಬೇಡ, ಸತ್ಯ ಮಾರ್ಗಗಳನ್ನು ಪಿಡಿದು ಹೋದರು ಬನಕವರೋ. ತರಳ ಸುಯೋಧನ ಅಜ್ಜ, ಆವರಿಸಿರುವಂತಹ ಸುಳ್ಳಿನ ಆವರಣ ಏನುಂಟು ಅದನ್ನು ಪ್ರತ್ಯೇಕ ನೋಡಿದಾಗ ಮಾತ್ರ ನಮಗೆ ಅಂತಹ ಸತ್ಯ ಯಾವುದು ಅಂತ ಸ್ಪಷ್ಟವಾಗಿ ಗೋಚರವಾಗುವುದು. ತೊಡಗಿಕೊಂಡದ್ದು ಎಲ್ಲಿಂದ ಕೇಳಿದ್ರೆ ನೀವು ಪಾಂಡವರು ಮಾತ್ರ ಅಲ್ಲ, ನೀವು ಕೂಡ ಇಲ್ಲಿಯ ಭೂಮಿಯ ಬೆಳಕನ್ನು ಕಾಣಲಿಲ್ಲದ ನಿಮ್ಮ ಹುಟ್ಟಿನಿಗಿಂತಲೂ ಪೂರ್ವವಾದ ಘಟನೆಯಿಂದ ತೊಡಗಿಕೊಂಡಿರಿ. ಅಜ್ಜ ಅಲ್ಲ, ತೊಡಗಿಕೊಂಡದ್ದು ಅಲ್ಲಿಂದ ಅಂತ. ಹುಟ್ಟು ಅವರದು ಕಾಡಿನಲ್ಲಿ ಆಯ್ತು. ಆ ಹಿನ್ನೆಲೆಯಲ್ಲಿ ಅವರು ರಾಜ್ಯ ಇರಲಿಕ್ಕೆ ಯಾವುದೇ ರೀತಿಯ ಯೋಗ್ಯರಲ್ಲ. ಅಲ್ಲಿಂದ ನೀನು ತೊಡಗಿಕೊಂಡಿದ್ದೆ ಎಂದು ನಾನು ಹೇಳಿದ್ದೆ. ಹುಟ್ಟು ಕಾಡಿನಲ್ಲಿ ಆದಂತಹ ಹುಟ್ಟು ಅದು ಶಾಸ್ತ್ರೀಯವಾಗಿಯೇ ಉಂಟು ಎಂಬುದಕ್ಕೆ ನಮಗೆ ಜೀವನದಲ್ಲಿ ನಾವು ನಡೆಯುವಂತಹ ಎಲ್ಲ ಘಟನಾವಳಿಗಳಿಗೂ ನಮಗೆ ಇರುವಂತಹ ಆಧಾರ ಒಂದೇ. ಯಾವುದು? ಶ್ರುತಿ ವಾಕ್ಯ. ಋಷಿ ಮುನಿಗಳು ತಮ್ಮ ಅನುಭವ ಸತ್ಯದಿಂದ ಕಂಡುಕೊಂಡಂತಹ ಯಾವ ವಾಕ್ಯ ಉಂಟು ಅಂತಹ ಋಷಿ ವಾಕ್ಯಗಳೇ ನಮಗೆ ಪ್ರಮಾಣ ಅಂತ ಹೇಳಿದ್ದಾರೆ. ಪಾಂಡವರ ಹುಟ್ಟು ಕೂಡ ಶಾಸ್ತ್ರೀಯವಾಗಿದೆ ಎಂಬುದನ್ನು ಋಷಿ ಮುನಿಗಳು ಒಪ್ಪಿಕೊಂಡರು ಎಂಬುದರಿಂದ ಅಲ್ಲಿ ದೈವಾನುಕೂಲ ಅವರ ಹುಟ್ಟಿನಿಗಿಂತ ಪೂರ್ವದಲ್ಲೇ ಅವರೊಂದಿಗೆ ಉಂಟು ಎಂಬುದು ಸತ್ಯ ಆಗಿದೆ. ಇನ್ನು ಅರಗಿನ ಮನೆಯಲ್ಲಿ
ಅವರು ಸುಟ್ಟೇ ಹೋಗಬೇಕಾಗಿತ್ತು. ಹಾ ಆದ್ರೆ ಹೇಗೆ ಬದುಕುಳಿದ್ರು ಕೇಳಿದ್ರೆ ದೈವಾನುಕೂಲದಿಂದ. ಹೆಚ್ಚು ವಿವರಣೆ ಬೇಕು ಅಂತ ಅದು ನಾನಲ್ಲ ಅಂತ ಹೇಳುವುದಿಲ್ಲ. ಅದನ್ನೇ ಹೇಳಿದ್ದು ಅರಗಿನ ಮನೆಯಲ್ಲಿರುವಾಗ ಯಾಕೆ ಇನ್ನೇನೊಂದು ಮಾತು ಬಂತಲ್ಲ, ಅದಕ್ಕೆ ನಾನು ತೊಡಗಿಕೊಂಡದ್ದು. ಹೌದು ಅಲ್ವಾ? ಹಾ ಇನ್ನು ದ್ಯೂತ ಆಡುವಾಗ ಹೌದು ಅವರಿಗೆ ಬೇಕಾದಂತ ರೀತಿಯಲ್ಲಿ ದಾಳಗಳು ಬೀಳಬಹುದಾಗಿತ್ತು ದೈವಾನುಕೂಲವಿದ್ದರೆ. ಹಾ ಆದರೆ ಹಾ ಭಗವಂತ ಯಾವತ್ತೂ ಕೂಡ ಎಷ್ಟೇ ಧರ್ಮೀಯನಿರ್ಲಿ ಎಷ್ಟೇ ಅಧರ್ಮೀಯನಿರ್ಲಿ ಧರ್ಮೀಯ ಮಾಡುವಂತಹ ಒಂದು ಅಧರ್ಮವನ್ನು ಕೂಡ ಅದು ಅಧರ್ಮ ಅಂತೇಳಿ ಆದ್ರೆ ಅವನಿಗೆ ಯಾವ ಕಾಲಕ್ಕೂ ಸಹಕಾರಿಯಾಗುವುದಿಲ್ಲ ಎಂಬುದು ಈ ದ್ಯೂತ ಪ್ರಕರಣದಲ್ಲೇ ನಮಗೆ ಕಣ್ಮುಂದೆ ದೃಷ್ಟಾಂತವಾಗಿ ಒದಗಿ ಬರ್ತದೆ. ಯಾಕೆ ಅಂತ ಕೇಳಿದ್ರೆ, ನಾವು ತಂದಂತಹ ಹಾಲು ಎಷ್ಟೇ ಪರಿಶುದ್ಧವಾಗಿದ್ರು ಅದನ್ನು ಕಾಯಿಸುವಂತಹ ಪಾತ್ರೆ ಕೂಡ ಸ್ವಚ್ಛವಾಗಿದ್ರೆ ಮಾತ್ರ ಪರಿಶುದ್ಧವಾದ ಹಾಲು ನಮಗೆ ಶುದ್ಧವಾಗಿ ಉಳಿಯುತ್ತದೆ. ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕೊಳಕಿದ್ರೆ ಹಾಲು ಹಾಳಾಗ್ತದೆ ಅಲ್ವಾ? ಹಾಗಿರುವಾಗ ಪಾಂಡವರ ಮೂಲಕ ನಾನು ಧರ್ಮವನ್ನು ಸಂಸ್ಥಾಪನೆ ಮಾಡ್ತೇನೆ ಅಂತ ಹೇಳುವಂತಹ ಸಂಕಲ್ಪವನ್ನು ಹೊಂದಿದಂತಹ ಭಗವಂತ ಪಾಂಡವರಲ್ಲಿ ಆದರೂ ಇದ್ದಿರಬಹುದಾದಂತಹ ಸ್ವಲ್ಪ ಮಾತ್ರ ಕೊಳೆಯನ್ನಾದರೂ ಅದಕ್ಕಿಂತ ಮೊದಲು ನಾಶ ಮಾಡಬೇಕಲ್ವಾ? ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಾಗಿಯೇ ಯಾವ ದ್ಯೂತ ಪ್ರಕರಣದಲ್ಲಿ ತನ್ನನ್ನು ನಾನು ತೊಡಗಿಸಿಕೊಂಡಿದ್ದಾನೋ ಧರ್ಮರಾಯ, ದ್ಯೂತ ಆಡುವುದು ಸಮಾಜಕ್ಕೆ ಕೆಟ್ಟದ್ದು ಅಂತ ಹೇಳುವಂತಹ ಸಂದೇಶವನ್ನು ಕೊಡುವುದಕ್ಕೋಸ್ಕರವಾಗಿಯೇ ಅವನಿಗೆ ಪ್ರತಿಕೂಲವಾಗಿಯೇ ದಾಳವನ್ನು ಬೀಳಿಸಿದ. ತನ್ನ ಮೂಲಕ ಆ ದ್ಯೂತದಲ್ಲಿ ತಾನು ತೊಡಗಿಕೊಂಡಂತಹ ಧರ್ಮರಾಯನಿಗೆ 13 ವರ್ಷಗಳ ಕಾಲ 13 ವರ್ಷಗಳ ಕಾಲ ಅವನಿಗೆ ಅದಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಹೊರತು ಅಲ್ಲಿ ಧರ್ಮರಾಯನಿಗೆ ಪ್ರತಿಕೂಲವಾಗಿ ದೈವ ವಿರೋಧಿಯಾಗಿ ಹೋದದ್ದಲ್ಲ. ಅಲ್ಲಿ ಹೋಗಿ ಅವರು ಬೇಕಾದಂತಹ ರೀತಿಯಲ್ಲಿ ತಾವು ಏನು ಬಾಲ್ಯದಲ್ಲಿ ನಿಮ್ಮ ಒಟ್ಟಿಗೆ ದ್ರೋಣಾಚಾರ್ಯರಿಂದ ಆರ್ಜಿಸಿದ್ರಲ್ಲ ಶಸ್ತ್ರಗಳನ್ನು ಶಾಸ್ತ್ರಾದಿಗಳ ಇತ್ಯಾದಿಗಳನ್ನೆಲ್ಲ, ಅಲ್ಲಿ ಮತ್ತಷ್ಟು ಬಲಿಷ್ಠರಾಗಿ ಮತ್ತಷ್ಟು ಸಮರ್ಥರಾಗಿ ಹೊರಬರುವಲ್ಲಿ ಆ ದ್ಯೂತ ಪ್ರಕರಣವೇ ಅವರಿಗೆ ನಾಂದಿಯಾಯಿತು. ಈ ಹಿನ್ನೆಲೆಯಲ್ಲಿ ಅವರು ಯಾವುದೇ ಮಾರ್ಗ ತುಳಿದಿರಲಿ, ಅದೆಲ್ಲವೂ ಸತ್ಯದ ಮಾರ್ಗದಲ್ಲೇ ಅವರಿದ್ದಾರೆ, ಧರ್ಮದ ಮಾರ್ಗದಲ್ಲೇ ಅವರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಡಿದ್ದು ನಿನ್ನ ಯೋಚನೆಯ ದಾಟಿ ಸರಿ ಇಲ್ಲ, ಕೆಡುಕ ಯೋಚಿಸಬೇಡ ಅಂತ ಆಡಿದ್ದು ನಾನು. ಅದಕ್ಕಾಗಿಯೇ ಎಲ್ಲವೂ ಅವರಿಗೆ ಅನುಕೂಲವಾಗಿರುವಾಗ ನೀನೊಂದು ಅವರಿಗೆ ಎಲ್ಲವೂ ಯಾವುದೂ ಅನುಕೂಲ ಇಲ್ಲ ಯಾವುದೂ ಅನುಕೂಲ ಇಲ್ವಾ ಅಂತ ಹೇಳುವಂತಹ ಭ್ರಮೆಯಲ್ಲಿ ನಾನು ಕೊಡುವುದಿಲ್ಲ ರಾಜ್ಯವನ್ನು ಅಂತ ಹೇಳುವಂತಹ ನಿನ್ನ ಹಠವೋ ಅಥವಾ ಛಲವೋ ನೀನು ಹೊಂದಿದ್ದಿ ಅಂತೇಳಿ ಆದ್ರೆ ಕಡೆಗೆ ನೀನು ಆಡ್ತಾ ಇದ್ದೀಯಲ್ಲ, ಸೂಜಿಯ ಮೊನೆಯನ್ನು ಊರುವಷ್ಟು ಭಾಗವನ್ನು ನಾನು ಪಾಂಡವರ ಕೊಡಲಾರೆ, ನಿನಗೆ ಆ ಜಾಗ ಉಳಿದಲೇ ಹೋದಿತ್ತು, ಸೂಜಿ ಅಗ್ರದ ಸ್ಥಳ ನಿನಗೆ ಸಿಕ್ಕದೆ ಹೋದಿತು. ಅದಕ್ಕಾಗಿ ಆದರೂ ಅವರೊಡನೆ ಸಂಧಾನವನ್ನು ಅಥವಾ ಸಮಾಧಾನದಿಂದ ಅವರೊಡನೆ ವ್ಯವಹರಿಸಿ ಅವರಿಗೆ ನ್ಯಾಯವಾಗಿ ಸಲ್ಲತಕ್ಕದ್ದನ್ನು ಕೊಟ್ಟು ಬಿಡು ಮಗು, ಕೊಟ್ಟು ಬಿಡು. ತಲೆಗಳಿಗೆ ಮಗುಚಲಿ ವಾರಿದಿಗಳೊಳಗೀಗ ಹೋಗಲಿ ಮಾರವೈರಿಗೆ ಅವರ ಕೈಯಲ್ಲಿ ಪಾಂಡುಗುವರರಿಗೆ ಪರಮಾರ್ಥಿಕದಿಂದ ಘೋಷದ ಧಾರಣಿಯ ಕೊಡೆ ಸಾಮದಿಂದಲಿ ಸೂರೆಗೊಳ್ಳಲಿ ಎನ್ನ ಸಿರಿ ಸಾಮ್ರಾಜ್ಯವಿಂದಿನಲಿ. ಅಜ್ಜ ಮಗು, ನೀವು ಎಷ್ಟು ಮಾತು ಹೇಳಿದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಅವರಿಗೆ ರಾಜ್ಯವನ್ನು ಬಿಟ್ಟು ಕೊಡುವುದಿಲ್ಲ. ಆ ದಾರಿಣಿಯೇ ಅಡಿಮೇಲಾಗಲಿ, ಆ ಶರದಿಯಲ್ಲಿರುವಂತಹ ನೀರೆಲ್ಲವೂ ಕೂಡ ಒಳಗೆ ಇಂಗಿ ಹೋಗಲಿ, ಆ ಪರಮೇಶ್ವರನೇ ಬಂದರೂ ಕೂಡ ಅವರಿಗೆ ನಾನು ರಾಜ್ಯವನ್ನು ಕೊಡೆ ಇದರಲ್ಲಿ ಯಾವುದೇ ರೀತಿಯ ನನ್ನ ನಿಲುವಲ್ಲಿ ಬದಲಾವಣೆ ಇಲ್ಲ. ಅವರಿಗೆ ರಾಜ್ಯ ಬೇಕು ಅಂತ ಇದ್ರೆ ಯುದ್ಧ ಮುಖೇನವಾಗಿ ಪಡೆಯಲಿ. ಈ ಕೌರವೇಶ್ವರ ಹೇಳುವುದೇನು ಅಂತ ಹೇಳಿದ್ರೆ ಈ ಇಡೀ ಸಾಮ್ರಾಜ್ಯ ಒಬ್ಬನ ಕೈಯಲ್ಲಿ ಇರಬೇಕು.
ಅದು ಪಾಂಡವರ ಕೈಯಲ್ಲಿಯೋ ಕೌರವರ ಕೈಯಲ್ಲಿಯೋ ಅನ್ನುವಂಥದ್ದು ಯುದ್ಧ ಮುಖೇನ ನಿರ್ಧಾರವಾಗಲಿ, ಅರ್ಧ ರಾಜ್ಯ ಅವರ ಕೈಯಲ್ಲಿ, 5 ಗ್ರಾಮ ಅವರ ಕೈಯಲ್ಲಿ ಅನ್ನುವುದಕ್ಕೆ ಯಾವ ರೀತಿಯಲ್ಲೂ ಈ ಕೌರವೇಶ್ವರ ಒಪ್ಪುವನಲ್ಲ. ಇದರಲ್ಲಿ ನನ್ನ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಜ್ಜ, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಯುದ್ಧ ಮುಖಾಂತರವೇ ಪಡಿಬೇಕು ಅವರು ಅನ್ನುವಂಥದ್ದು ನನ್ನ ಸ್ಪಷ್ಟ ನಿಲುವು ಅಜ್ಜ. ಅಲ್ಲ, ನಿನ್ನ ನಿಲುವಿನ ಮುಂದಿನ ಪರಿಣಾಮಗಳ ಕುರಿತಾಗಿಯೂ ಯೋಚನೆ ಉಂಟೇನೋ ನಿನಗೆ? ತರಳಲಾಲಿಸು ತರಳಲಾಲಿಸು ಧರ್ಮಜನು ಪರಮ ಸಜ್ಜನ ಸದ್ಗುಣಾಕರ. ಧರ್ಮಜನು ಪರಮ ಸಜ್ಜನ ಸದ್ಗುಣಾಕರ. ಕರುಣದಿಂದವನನೊಡನೆ ಮೈತ್ರಿಯ ನೆಸಗಿದರೆ, ಕರುಣದಿಂದೊಡನವನೊಡನೆ ಮೈತ್ರಿಯ ನೆಸಗಿದರೆ, ನಿನಗೆ ಬರುತ್ತಿಗುವುದು ಸಹವಾಸ ಗುಣಗಳು, ನಿನಗೆ ಬರುತ್ತಿಗುವುದು ಸಹವಾಸ ಗುಣಗಳು. ಬರುತ್ತಿಗುವುದು ನಿನಗೆ ಸತ್ಕೀರ್ತಿ ಧರೆಯೊಳಗೆ, ಬರುತ್ತಿಗುವುದು ನಿನಗೆ ಸತ್ಕೀರ್ತಿ ಧರೆಯೊಳಗೆ. ಸಗನದೊಳುರೆವೆನು ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರೋ, ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರೋ, ಮೂರ್ಖರ ನುಡಿಯ ಕೇಳದಿರೋ. ತರಳ ಧರ್ಮಜಾತನು ಪರಮ ಸಜ್ಜನ ಸದ್ಗುಣಾಕರ. ತರಳ ಲಾಲಿಸೋ ಪೇಳ್ವೆ ಮಗು, ಅಜ್ಜ, ಯಾವುದೇ ಒಂದು ಕೆಲಸವನ್ನು ನಾವು ಮುಂದುವರಿಯಬೇಕಾದರೂ ಅದರ ಪರಿಣಾಮದಿಂದ ಏನಾದೀತು ಅದು ಕೇವಲ ನಮಗೆ ಮಾತ್ರ ಅಲ್ಲ, ನಮ್ಮ ಪರಿಸರದ ಮೇಲೂ ಅದು ಯಾವ ರೀತಿಯ ಪರಿಣಾಮ ಬೀರೀತು ಎಂಬುದನ್ನು ಯೋಚನೆ ಮಾಡಿಯೇ ಮುಂದುವರಿಯಬೇಕು ಮಗು. ಯುದ್ಧ ಬೇಕು, ಯುದ್ಧ ಬೇಕು, ಯುದ್ಧದಿಂದಲೇ ಯಾವುದು ಯಾರಿಗೆ ಸಿದ್ಧಿಸ್ತದೆ ಅದು ಸಿದ್ಧಿಸಲಿ. ಕೇವಲ ಯುದ್ಧದ ಪರಿಣಾಮವಾಗಿ ಲಾಭವೋ ನಷ್ಟವೋ ನಮಗೆ ಮಾತ್ರ ಅಲ್ಲವಲ್ಲ, ಅದು ಕೌರವರಿಗೋ ಪಾಂಡವರಿಗೋ 105 ಜನಕ್ಕೆ ಮಾತ್ರ ಅಂತ ಹೇಳಿ ಆಗಿದ್ರೆ ಸರಿ, ನೀನು ಹೇಳದಂತೆ ಆಗಲಿ ಅಂತೇಳಿ ಒಪ್ಪಿಬಿಡಬಹುದಾಗಿತ್ತು. ಅದು ಹಾಗಲ್ವಲ್ಲ ಮಗು. ಯಾರೋ ಒಂದಷ್ಟು ಜನ ನಿನ್ನನ್ನು ಒಪ್ಪಿಕೊಂಡು, ನಿನ್ನನ್ನು ಮೆಚ್ಚಿಕೊಂಡು, ನಿನ್ನದು ಸರಿ ಅಂತ ಭಾವಿಸಿಕೊಂಡು ನಿನ್ನ ಹಿಂದೆ ಬಂದವರು ಒಂದಷ್ಟು ಮಂದಿ ಇದ್ದಾರೆ. ಅತ್ತ ಕಡೆ ನೋಡಿದರೆ ಧರ್ಮರಾಯ ಧರ್ಮಭೀರುವಾಗಿದ್ದಾನೆ ಎಂಬಂತಹ ಭಾವದಿಂದ ಅವನನ್ನು ಅನುಸರಿಸಿಕೊಂಡು ಬಂದಂಥವರು ಒಂದಷ್ಟು ಮಂದಿ ಇದ್ದಾರೆ. ನಾಳೆ ಯುದ್ಧವದು ಕೌರವರಿಗೂ ಪಾಂಡವರ ಮಧ್ಯೆಯೂ ಅಂತೇಳಿ ಆದರೂ ಸಹ ಅದರ ಪರಿಣಾಮವನ್ನು ನಿಮ್ಮ ಹಿಂದಿರುವಂತಹ ಎಲ್ಲರೂ ಅನುಭವಿಸಬೇಕಲ್ವೇ?
ಕೇವಲ ಇಲ್ಲಿ ಯುದ್ಧ ಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ತೊಡಗಿಸಿಕೊಂಡವರು ಮಾತ್ರವಾ ಕೇಳಿದ್ರೆ ಅದೂ ಅಲ್ಲ. ಹಾ, ಅವರನ್ನು ಅವಲಂಬಿಸಿಕೊಂಡಿರುವಂತಹ ಅವರ ಸಂಸಾರವೂ ಕೂಡ ಇದರ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಲ್ವಾ? ಹಾ. ಇದನ್ನೆಲ್ಲವನ್ನು ಯೋಚನೆ ಮಾಡುವಾಗ ಈ ಯುದ್ಧ ಬೇಕಾ ಅಂತೇಳಿ ಕಾಣುತ್ತದೆ. ಹಾಗಿದ್ರೆ ಹಾ. ಇಂತಹ ಮಾಡಲೇಬೇಕು ಅಂತ ಹೊರಟಿರುವಂತಹ ಯುದ್ಧವದು ಬೇಡ ಅಂತ ಹೇಳಿದರೆ ತಪ್ಪಿಸುವುದು ಹೇಗೆ ಅಂತ ಕೇಳಿದರೆ, ಪರಮ ಧಾರ್ಮಿಕನಿದ್ದಾನೆ, ಪರಮ ಸಜ್ಜನಿದ್ದಾನೆ. ಕೇವಲ ನಮ್ಮ ಇಲ್ಲಿಯವರ ಮಾತ್ರ ಅಲ್ಲ, ಯಾರು ದೇವತಾ ವರ್ಗದಲ್ಲಿ ಗುರುತಿಸಿಕೊಂಡಂತಹ ಅಥವಾ ದೇವತೆಗಳಿಗೆ ಸಮೀಪ ಇರುವಂತಹ ಆ ಋಷಿ ಮುನಿಗಳಿದ್ದಾರೆ, ಮನೀಷಿಗಳಿದ್ದಾರೆ, ಅವನ್ನು ಸಂಪಾದಿಸಿದಂತಹ ಯಾವ ಧರ್ಮರಾಯ ಇದ್ದಾನೆ, ಸಜ್ಜನನಿದ್ದಾನೆ, ಧರ್ಮಭೀರು ಇದ್ದಾನೆ, ಅಂತಹ ಧರ್ಮರಾಜನೊಂದಿಗೆ ನೀನು ಸೇರಿಕೊಂಡೆ ಅಂಥೇಳಿ ಆದರೆ ಅವನಿಗೆ ಏನು ಬೇಕು ಅಂತ ಅವನ ನ್ಯಾಯಸಮ್ಮತವಾದಂತಹ ಯಾವ ಬೇಡಿಕೆ ಉಂಟು ಅದನ್ನು ನೀನು ತೀರಿಸಿದಿ ಅಂಥೇಳಿ ಆದರೆ ಇಂತಹ ಯಾವುದೇ ಯುದ್ಧವೂ ಅದರ ಆಗಬಹುದಾದಂತಹ ಪರಿಣಾಮಗಳು ಇದರ ಎಂದರಿಂದಲೂ ನಾವು ವಿಮುಖರಾಗಬಹುದು. ಮಾತ್ರವಲ್ಲ, ಅಂತಹ ಸಜ್ಜನನೊಂದಿಗೆ ನಿನ್ನನ್ನು ನೀನು ಅವನ ಜೊತೆಗೆ ಸೇರಿಸಿಕೊಂಡೆ ಅಂತ ಹೇಳಿದರೆ, ಅವರ ಸಹವಾಸವನ್ನು ಮಾಡಿದೆ ಅಂತೇಳಿ ಆದರೆ ವಿಸ್ತಾರವಾಗಿ ನಾ ಹೇಳುವುದಿಲ್ಲ. ಒಂದೇ ಗಿಳಿಯಿಂದ ಹುಟ್ಟಿದಂತಹ 2 ಗಿಳಿಮರಿಗಳು ಸನ್ಯಾಸ ಆಶ್ರಮದಲ್ಲಿ ಸೇರಿತು, ಕಳ್ಳನ ಮನೆಯನ್ನು ಸೇರಿತು. ಸನ್ಯಾಸ ಆಶ್ರಮವನ್ನು ಸೇರಿದಂತಹ ಗಿಳಿ ಮರಿಯಂತೆ ನೀನು ಕೂಡ ಧರ್ಮಬೀರುವಾಗಿ ನಿನ್ನ ಕೀರ್ತಿ ಪತಾಕೆಗಳು ದಿಗಂತದಲ್ಲಿ ಹೊರಡಲಿಕ್ಕೆ ಧರ್ಮರಾಯನ ಆ ಸಜ್ಜನತ್ವ ಅದು ಕಾರಣವಾಗ್ತದೆ. ಹಾಗಾಗಿ ಕೊಟ್ಟು ಬಿಡು ಮಗು, ಕೊಟ್ಟು ಬಿಡು. ಪಾಂಡವರ ಪರಿಪರಿಯ ಕೀರ್ತನವನು ಮರುಕದಿಂಪೋಗಲೇಕೆ ಎನ್ನೊಡನೆ ಕೆರಳಿ ನುಡಿವಿರಿ ಮೇಲಕ್ಕೆ. ಅಜ್ಜ, ಮಗು, ನೀವು ಹೇಳುತ್ತಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ಪಾಂಡವರಲ್ಲಿ ಧರ್ಮ ಇದೆ, ಅವರು ಧರ್ಮಿಷ್ಠರು, ಯುದ್ಧ ಬೇಡ. ನನಗೂ ಕೂಡ ಕೆಲವು ಹಿಂದಿನ ಘಟನೆಗಳು ನೆನಪಿಗೆ ಬರ್ತಾ ಉಂಟಜ್ಜ. ರಾಜಸೂಯ ಯಾಗುವಂತಹ ಸಂದರ್ಭದಲ್ಲಿ ಅವರು ಕಟ್ಟಿದಂಥ ಒಂದು ಸೌಧ, ರಾಜಸೂಯ ಯಾಗಕ್ಕೆ ನಾನು ಕೂಡ ಹೋದವ. ಅಲ್ಲಿ ಒಂದು ಅರಮನೆ ಕಟ್ಟಿದ್ರಂತೆ ಆ ಮಯನ ಅವನ ಒಂದು ಸಹಾಯದಿಂದ. ಅಲ್ಲಿ ಹೋಗುವಾಗ ಆ ಸೌಂದರ್ಯಕ್ಕೆ ನಾನು ಕೂಡ ಒಮ್ಮೆ ಮಾರು ಹೋದೆ. ನೀರಿನ ಕೊಳ ಉಂಟು ಅಂತ ನಾನು ನನ್ನ ಉತ್ತರೀಯವನ್ನು, ನನ್ನ ಪಂಚೆಯನ್ನು ಎತ್ತಿಕೊಂಡು ಹೋಯ್ತು ಅಂತಾದರೆ ಅಲ್ಲಿ ನೀರಿಲ್ಲ. ಉಪ್ಪರಿಗೆ ಮೇಲೆ ಕೂತುಕೊಂಡು ಅವಳು ನಗಾಡ್ತಾ ಇದ್ಲು ಆ ದ್ರೌಪದಿ, ಅಪಹಾಸ್ಯ ಮಾಡಿಕೊಂಡು. ಅಲ್ಲಿ ಬಾಗಿಲುಂಟು ಅಂತ ನಾನು ಹೋದ್ರೆ ನನ್ನ ಹಣೆ ಹೋಗಿ ಆ ಗೋಡೆಗೆ ಹೆಟ್ಟುತ್ತಿತ್ತು. ಹೋಗಿ ಬಾಗಿಲು ಅಲ್ಲಿ ಇಲ್ಲ ಅಂತ ಹೋದ್ರೆ, ಇಲ್ಲಿ ಬಾಗಿಲು ಇಲ್ವೇನೋ ಅಂತ ಹೋದ್ರೆ, ಮೆಲ್ಲ ನಾನು ಏನಾದರೂ ಗೋಡೆ ನನ್ನ ತಲೆಗೆ ತಾಗಿತು ಅಂತ ಹೋದ್ರೆ ಅಲ್ಲಿ ಸಲೀಸುವಾದಂಥ ಸರಾಗವಾಗಿ ಹೋಗಬೇಕಾದಂತಹ ಬಾಗಿಲುಂಟು ಇದ್ದವು. ಇದನ್ನೆಲ್ಲವನ್ನು ನೋಡಿಕೊಂಡು ಅಲ್ಲಿ ಮಾಳಿಗೆಯ ಮೆಟ್ಲಲ್ಲಿ ಕೂತ್ಕೊಂಡು ಅಪಹಾಸ್ಯ ಮಾಡ್ತಾ ಇದ್ಲು ಅವಳು. ಅದು ನನಗೆ ನೆನಪುಂಟಾಜ. ಅದು ಧರ್ಮ. ಸುಯೋಧನ ಪಾಂಡವರು ಅದು ಮಾಡಿದ್ರೆ ಧರ್ಮ, ಕೌರವ ಏನಾದ್ರು ಮಾಡಿದ್ರೆ ಅದು ಪಾಪ ಅಂತ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಈಗ ನೀನೇ ಆಡಿದಂತಹ ಮಾತುಗಳು ಯಾವುದು ನನಗೆ ಕಾಣಿತೋ ಅದು ಸತ್ಯ ಅಲ್ಲ, ಯಾವುದು ಇಲ್ಲ ಅಂತ ನನಗೆ ಅನ್ಕೊಂಡನೋ ಅದು ಅಲ್ಲಿ ಇರ್ತಿತ್ತು. ಅಂದ್ರೆ ಅಂತಹ ಒಂದು ಶ್ರೇಷ್ಠವಾದಂತಹ ಶಿಲ್ಪಿಯದು ನಿರ್ಮಿಸಿದಂತಹ ವಿಶೇಷವಾದಂತಹ ಒಂದು ಭವನ ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಇದೆ ಅಂತ ಹೇಳುವಂತಹ ಸಂತೋಷವನ್ನು, ಅದನ್ನು ನೋಡಿ ಅವರು ನನಗೆ ಈ ರೀತಿಯಲ್ಲಿ ಹೋಗು, ಹೀಗೆ ಹೋಗು, ಗೋಡೆ ಇದೆ ಅಂತ ಹೇಳ್ಬೋದಾಗಿತ್ತಲ್ಲ, ಮೇಲೆ ಕೂತು ನಗಬೇಕಾ? ಸಂತೋಷವನ್ನು ಅನುಭವಿಸುವಂತಹ ಮನಸ್ಸು ಇಲ್ಲದೆ ಹೋಯಿತು. ಕೇವಲ ಅವಳ ನಗು ನಿನ್ನ ದ್ವೇಷಕ್ಕೆ ಕಾರಣ ಆಯಿತು. ಅದನ್ನೇ ನಾನು ಪೂರ್ವದಲ್ಲೇ ಆಡಿದ್ದು. ನೀನು ಇಂತಹ ಘಟನಾವಳಿಗಳಿಂದಲೇ ನಿನ್ನನ್ನು ನೀನು ಕೆಡಿಸಿಕೊಂಡದ್ದು. ಇಲ್ಲದಿದ್ರೆ ನಿನಗೆ ಇದು ಯುದ್ಧ ಮಾಡು, ನಾವಿದ್ದೇವೆ ನಿನ್ನ ಹಿಂದೆ, ಅವಳನ್ನು ದ್ಯೂತಕ್ಕೆ ಕರೆ,
ಹೇಳಿಕೊಟ್ಟವರು ಅವರೇ ಅಲ್ವಾ ಯಾರು ನಿನ್ನ ಸುತ್ತಲೂ ಇರುವಂತವರು, ಹಾ. ಕರ್ಣರೋ ಶಕುನಿಯೋ ಇತ್ಯಾದಿ ದುಶ್ಯಾಸನೋ ಹೌದು. ಇತ್ಯಾದಿಗಳೆಲ್ಲ ನಿನ್ನೆಲ್ಲ ಹೇಳಿಕೊಟ್ಟವರು ಅಂತರ ಮಾತನ್ನು ಕೇಳಿಯಲ್ಲೋ ಹೀಗಾದದ್ದು. ಹೌದಜ್ಜ. ಅದಕ್ಕೆ ಅಂತಹ ಭ್ರಮೆಯಿಂದ ನೀನು ಹೊರಗೆ ಬಾ, ಹಾ. ನಿಜ ಏನುಂಟು ಅದನ್ನು ನೀನು ಅರಿಯುವವನಾಗು. ಹಾ. ಅಂತಹ ನಿಜದ ಹಿನ್ನೆಲೆಯಲ್ಲಿ ಯೋಚನೆ ಹಾ. ಮಾಡಿದಿ ಅಂತೇಳಿ ಆದ್ರೆ ಹಾ. ಎಲ್ಲವೂ ಧರ್ಮ ಸಮ್ಮತವಾಗಿ ನಿನಗೆ ಕಾಣುತ್ತದೆ. ಹಾ. ಅದರಿಂದ ನಿನ್ನ ಕೀರ್ತಿಗಳು ಅಭಿವೃದ್ಧಿ ಹೊಂದುತ್ತದೆ. ಇದನ್ನು ನಾನು ಆಡುತ್ತಿರುವುದು. ಹಾ ಅಜ್ಜ, ಆ, ಯಾವುದೇ ರೀತಿಯಲ್ಲೂ ನನಗೆ ಕೂಡ ಈ ಸಂಧಾನ ಅವರೊಟ್ಟಿಗೆ ಇರುವಂತ ಮನಸ್ಸು ಕಾಣಿಸ್ತಾ ಇಲ್ಲ. ಏನಿದ್ರು ಕೂಡ ಯುದ್ಧದ ಮುಖೇನವಾಗಿಯೇ ಪಡಿಬೇಕು ಅಂತ ನಾನು ಹೇಳ್ತಾ ಇರುವುದಜ್ಜ. ಇದರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ನೀನ್ ಏನ ಆಡ್ತಾ ಇದ್ದಿ, ಹಾ. ಆತನ ಸಮ್ಮತನಿದ್ದಾನೆ, ಧರ್ಮ ಬೀರು ಇದ್ದಾನೆ ಅಂತೇಳಿ ಹೇಳಿದ್ರೆ ಹಾ. ನಿಮ್ಮಿರುವರಲ್ಲಿ ಭೇದ ಕಲ್ಪಿಸಿದಾಗ ಆಯ್ತಾ ಮಗ ನಾನು? ಹೌದು, ಈಗ ನೀವು ಭೇದ ಭಾವ ಮಾಡ್ತಾ ಇದ್ದೀರಿ ಅಂತಲೇ ಕಾಣ್ತಾ ಉಂಟು. ಇಲ್ಲವೇ ಇಲ್ಲ ಮಗು. ತರಳ ಕೇಳೆಲೋ ಕರುಣವಿಂತಾದಡಾಗಿರಲಿ, ತರಳ ಕೇಳೆಲೋ ಕರುಣವಿಂತಾದಡಾಗಿರಲಿ, ಹಿರಿಯವನು ಭೀಷ್ಮ ಬಾಳಿರ್ದು, ಹಿರಿಯವನು ಭೀಷ್ಮ ಬಾಳಿರ್ದು ದುರವಗೈಸಿದನೆಂಬ ನಿಂದೆಗಳು ಬರುತ್ತಿಗುವುದು. ಹಿರಿಯವನು ಭೀಷ್ಮ ಬಾಳಿರ್ದು ದುರವ ಗೇಸಿದನೆಂಬ ನಿಂದೆಗಳು ಬರುತ್ತಿಗುವುದು. ಗುರುರಾಯ ತ್ಯಜಿಸೀಗ ಚಲವ, ತ್ಯಜಿಸೀಗ ಚಲವ, ತರಳ ಕೇಳೆಲೋ ಆ ಮಗು, ಅಜ್ಜ, ಯಾವುದನ್ನು ನಿನ್ನ ಸ್ವಸಾಮರ್ಥ್ಯದಿಂದ ಅರಿಯುವಲ್ಲಿ ಹಾ. ನೀನು ವಿಫಲನಾಗ್ತೀಯೋ ಅಂತಹ ಕಾಲಕ್ಕಾಗುವಾಗ ಇದು ಸತ್ಯ ಅಂತ ತೋರಿಸಿಕೊಡಬೇಕಾದಂಥದ್ದು ಈ ಮನೆಯ ಹಿರಿಯನಾಗಿ ನನಗದು ಕರ್ತವ್ಯವೂ ಹೌದಾಗಿದೆ ಮಗು. ಹಾ. ಆ ಹಿನ್ನೆಲೆಯಲ್ಲಿ ನಾನು ನಿನಗೆ ಮತ್ತಷ್ಟು ಸ್ಫುಟಗೊಳಿಸೋದಕ್ಕೆ ಹೋಗ್ತಾ ಇರುವುದು ನನ್ನ ಆ ಸತ್ಯವನ್ನು. ಹಾ. ಒಂದು ಮನೆಯ ಯಜಮಾನ ಯಾರಿದ್ದಾನೆ, ಹಾ. ಅಂತಹ ಯಜಮಾನನಿಗೆ ಯಾವಾಗ ಈ ಯಜಮಾನಿಕೆಯಿಂದ ನಾನು ನಿವೃತ್ತನಾಗಬೇಕು ಅಂತ ಮನಸ್ಸು ಬರ್ತದೆ ಅಂತ ಕೇಳಿದ್ರೆ, ಹಾ. ತನ್ನ ಉತ್ತರಾಧಿಕಾರಿ ಅಥವಾ ಮಗನೋ ಅಥವಾ ಮೊಮ್ಮಗನೋ ಯಾರಿದ್ದಾನೆ ಮುಂದಿನ ಪೀಳಿಗೆ, ಹಾ. ಅವನು ಆ ಮನೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಹಾ. ಸ್ವೀಕರಿಸುವಂತಹ, ಎಲ್ಲವನ್ನು ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಆತ ಯಾವಾಗ ಆರ್ಜಿಸಿಕೊಂಡನೋ ಹಾ. ಆವಾಗ ನನ್ನ ಮನೆ ಇನ್ನು ಅದೇ ರೀತಿಯಲ್ಲಿ ಮುಂದುವರಿಯುತ್ತದೆ, ನಾನಿನ್ನು ಯಜಮಾನಿಕೆಯಿಂದ ನಿವೃತ್ತನಾಗಬಹುದು. ಪ್ರತಿಯೊಬ್ಬರ ಹಿರಿಯರ ಆಸೆಯೂ ಅದೇ ಅಲ್ವಾ? ಹಾ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿಯೇ ಹಾ. ನಿನ್ನನ್ನು ಅಷ್ಟಕ್ಕೂ ಸಿದ್ಧಗೊಳಿಸಬೇಕು ಎಂಬಂತಹ ಆಶಯದಿಂದಲೇ ಇದನ್ನೆಲ್ಲ ಆಡುತ್ತಿರುವುದು ನಾನು. ಹಾ. ಯಾವುದು ಸತ್ಯ, ಯಾವುದು ಧರ್ಮ ಮತ್ತಷ್ಟು ಸ್ಫುಟಗೊಳಿಸಬೇಕು ಎಂಬಂತಹ ಹಿನ್ನೆಲೆಯಲ್ಲಿ ಹಾ. ಧರ್ಮಜ ಹೀಗಿದ್ದಾನೆ, ನೀನು ಹಾಗೆ ಆಗಬೇಕು ಹಾ. ಅಂತೇಳುವಂತಹ ಮಾದರಿಯಾಗಿ ಆತನನ್ನು ತೋರಿಸಿದರೆ ನೀನಾಡುತ್ತಿರುವುದೇನು, ನಮ್ಮ ಈರುವರೊಳಗೆ ಭೇದ ಕಲ್ಪಿಸುತ್ತೀರಿ ನೀವು ಅಂತ. ಹೌದು, ನಮ್ಮಲ್ಲಿ ಇಬ್ಬರಲ್ಲಿ ನಿನಗೆ ಭೇದ ಭಾವ ನೀವು ಉಂಟು ಅಲ್ಲವೇ ಅಲ್ಲ, ಇಲ್ಲ ಅಂತ ಹೇಳ್ತೀರಲ್ಲ. ಭೇದ ನಿಮ್ಮ ಉಭಯರೊಳು ನನಗಿಲ್ಲ. ಯಾಕೆ ನಿನಗೆ ಭೇದ ಅಂತ ಆಗ್ತಾರೆ ಗೊತ್ತಾ ಮನಸ್ಸಿಗೆ? ನೀನು ಹೋದಲ್ಲೆಲ್ಲ ಅದೇ ಆಗಿದ್ದೋ ಏನೋ ಗೊತ್ತಿಲ್ಲ ನನಗೆ. ಯಾಕೆ ಗೊತ್ತೋ ಇಡೀ ಯಾದವ ಸೇನೆಯನ್ನು, ಕೃಷ್ಣ ಸಹಿತವಾದಂತಹ ಯಾದವ ಸೇನೆಯನ್ನು ನನ್ನ ಸಹಾಯಕ್ಕೆ ಕರ್ಕೊಂಡು ಬರ್ತೇನೆ ಅಂತ ನೀ ಹೋದವ ಅಲ್ವಾ? ಅಲ್ಲಿ ಹೋದಲ್ಲಿ ಅಲ್ಲಿ ಏನಾಯ್ತು? ಕೃಷ್ಣನೇ ನಾನೊಬ್ಬ ಒಂದು ಕಡೆ, ಹೌದು, ಇಡೀ ಯಾದವ ಸೇನೆ ನಾರಾಯಣಿ ಸೇನೆ ಮತ್ತೊಂದು ಕಡೆ. ಮೊದಲ ಆಯ್ಕೆ ಕೊಟ್ಟದ್ದು ಅರ್ಜುನನಿಗೆ ಅಲ್ಲಿ ಅಲ್ವಾ? ಸರಿ, ಅಂತೂ ಅಲ್ಲಿಯೂ ಕೂಡ ಎರಡಾಯಿತಲ್ವೋ? ಅಂದ್ರೆ
ಹಾ. ಒಂದು ಪರೋಕ್ಷವಾಗಿ ಆದ್ರೂ ಈ ಕಾರಣನಾದೆ ಎಲ್ಲ ಮಗು, ಅದು ಎರಡಾಗುವುದಕ್ಕೆ ಅಲ್ಲಿಯವರೆಗೆ ಹಾ. ಒಂದಾಗಿದ್ದಂತಹ ಯಾದವ ಸೇನೆ, ಹಾ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಗೊತ್ತೋ ಹಾ. ದ್ಯೂತದವರೆಗೆ ಹಾ. ಒಂದಾಗಿದ್ದಂತಹ ಪಾಂಡವ ಕೌರವರು ಹಾ. ದ್ಯೂತದ ನಂತರ ಎರಡಾಗಿದ್ದು ಮಾತ್ರ ಅಲ್ಲ, ಹಾ. ಯಾದವರ ನಡುವೆಯೂ ಯಾದವರ ಆ ಒಂದು ಪಾಳೆಯವನ್ನು ಎರಡಾಗಿಸಿದಂತಹ ಆ ಒಂದು ಕೆಟ್ಟ ಹೆಸರು ಕೂಡ ನಿನಗೆ ಬರಬಾರದು ಮಗು, ಬರಬಾರದು. ಆ ಹಿನ್ನೆಲೆಯಲ್ಲಿ ಆಡ್ತಾ ಇರುವುದು. ಅದಕ್ಕಾಗಿಯೇ ಹೇಳುತ್ತಿರುವುದು, ಪುನಃ ಅದನ್ನು ನೆನಪಿಸಿದ್ಯಾಕೆ? ಅಂತಹ ಭೇದಗಳು ನೀನು ನಿನ್ನಿಂದ ಆಯಿತು, ನೀನದನ್ನು ಮಾಡಿದ್ದಿ ಅಂತೇಳಿ ಅಲ್ಲ, ನೀನು ನಿನ್ನ ಸಮಕ್ಷದಲ್ಲಿ ಅಲ್ಲಿ ಆಯಿತು. ಆ ಅನುಭವದ ಹಿನ್ನೆಲೆಯಲ್ಲೂ ನಾ ಆಡುತ್ತಿರುವುದು. ಭೀಷ್ಮನಂತಹ ಹಿರಿಯರು ಹಸ್ತಿನಾವತಿಯ ಅರಮನೆಯಲ್ಲಿ ಇನ್ನೂ ಇದ್ದಾಗಲೂ ಕೂಡ ಇಂತಹ ಭೇದ ಭಾವಗಳು ಇಲ್ಲಿ ಹುಟ್ಟಿಕೊಂಡಿತು. ಪಾಂಡವರ ಕೌರವರ ನಡುವೆ ರಾಜ್ಯಕ್ಕಾಗಿ ಈ ಒಂದು ಕಲಹ ಏರ್ಪಡಿತು. ಇಂತಹ ಒಂದು ದುರಂತಕ್ಕೆ ಭೀಷ್ಮ ಸಾಕ್ಷಿಯಾಗ್ತಾನೆ. ಇಂತಹ ಕೆಟ್ಟ ಹೆಸರು ನನಗೆ ಬರಬಾರದು, ನನಗೂ ಅದನ್ನು ನೀನು ಯೋಚನೆ ಮಾಡಬೇಕು. ಯಾಕೆ ನಮ್ಮ ಹಿರಿಯರಿಗೆ ಒಂದು ಕೆಟ್ಟ ಹೆಸರನ್ನು ತರಬಾರದು ಅಂತ ಹೇಳುವಂತಹ ಆ ಒಂದು ಅಂಥ ಪ್ರಜ್ಞೆಯು ನಿನ್ನಲ್ಲಿ ಸದಾ ಜಾಗೃತವಾಗಿರಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಆಡುತ್ತಿರುವುದು. ಧರ್ಮ ಸಮ್ಮತನಾದಂತಹ, ಧರ್ಮ ಬೀರುವಾದಂತಹ, ಯಾವ ಧರ್ಮ ರಕ್ಷಣೆಗಾಗಿ ಅವರನ್ನು ಸ್ವೀಕರಿಸಿದ್ದಾನೋ ಅಂತಹ ಕೃಷ್ಣನ ಸಂಕಲ್ಪವನ್ನು ಪೂರ್ಣಗೊಳಿಸುವುದಕ್ಕಾಗಿ ಆಗಿಯೂ ಕೂಡ ನೀನು ಅವರ ಪಾಲಿನದನ್ನು ಕೊಟ್ಟು ಬಿಟ್ಟೆ ಅಂತ ಹೇಳಿ ಆದ್ರೆ ದೈವ ಸಂಕಲ್ಪದಲ್ಲಿಯೂ ನೀನು ಸಹಕಾರ ಕೊಟ್ಟಂತೆ ಆಗ್ತದೆ ಮಗು, ಕೊಟ್ಟಂತೆ ಆಗ್ತದೆ. ಕೌರವರು ಪಾಂಡವರಲ್ಲಿ ನನಗೆ ಭೇದ ಭಾವ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮಗೆ ಭೇದ ಇಲ್ಲ ಅಂತ ಆದ್ರೆ ಬಿಡದೆ ಕಾಡ ಗಾಡಿ ಸೇರಿ ಕೊಂಬುದು ತುಡುಕಿ ಸಮರವಗೈಯದಿರೇನು. ಅಜ್ಜ ಮಗು, ನಿಮ್ಮ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ನನಗೆ ಮೊಮ್ಮಕ್ಕಳಾದಂತಹ ಕೌರವರು ಪಾಂಡವರು ಎಲ್ಲರೂ ಒಂದೇ. ಹೌದು, ನನಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ. ನಿಮ್ಮಲ್ಲಿ ಭೇದ ಭಾವ ಇಲ್ಲ ಅಂತ ಆದ್ರೆ ಅವರಲ್ಲಿರುವುದು 7 ಅಕ್ಷೋಹಿಣಿ ಸೈನ್ಯ, ನಮ್ಮಲ್ಲಿರುವುದು 11 ಅಕ್ಷೋಹಿಣಿ ಸೈನ್ಯ. ಒಂದೊಂದು ಅಕ್ಷೋಹಿಣಿ ಸೈನ್ಯಕ್ಕೂ ಒಬ್ಬೊಬ್ಬ ಅಧಿಪತಿ ಇದ್ದಾನೆ. ಆ 11 ಅಕ್ಷೋಹಿಣಿ ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಬಲ್ಲಂತಹ ಒಬ್ಬ ಸೇನಾಧಿಕಾರಿ ಯಾರು ಅಂತ ನಾನು ನನ್ನ ಸಭೆಯಲ್ಲಿ ವಿಮರ್ಶಿಸಿ ಬಂದಾಗ ಎಲ್ಲರೂ ಸೂಚಿಸಿದ್ದು ಹೆಸರು ಭೀಷ್ಮಾಚಾರ್ಯರು ಅಂತ. ಆದ್ದರಿಂದ ನಿಮ್ಮಲ್ಲಿ ಪ್ರೀತಿಯಿಂದ ಒಲವಿಂದ ಕೇಳ್ತಾ ಇದ್ದೇನೆ, ನಮ್ಮ 11 ಅಕ್ಷೋಹಿಣಿ ಸೈನ್ಯಕ್ಕೆ ನೀವು ಸಮರ್ಥ ಸೇನಾಧಿಕಾರಿಯಾಗಿ ಈ ನಮ್ಮ ಯುದ್ಧದಲ್ಲಿ ಅದನ್ನು ಮುನ್ನಡೆಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅಜ್ಜ. ಇದಕ್ಕೆ ನೀವು ಒಪ್ಪಲೇಬೇಕು, ನಿಮ್ಮಲ್ಲಿ ಭೇದ ಭಾವ ಇಲ್ಲ ಅಂತ ಆದ್ರೆ. ಅದಲ್ಲದೆ ಇದ್ರೆ ನಾನು ಏನು ಹೇಳಬೇಕು? ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲಲ್ಲ. ನೀವು ಸೇನಾಧಿಪತಿ ಆಗ್ಲೇಬೇಕು. ಸೇನಾಧಿಪತಿತ್ವವನ್ನು ನಾವು ಧರ್ಮಜನ ಪರವಾಗಿ ನೀವು ವ್ಯವಹರಿಸ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಪಾಂಡವರ ಪರವಾಗಿ ಎಲ್ಲವನ್ನೂ ಮಾಡಬಲ್ಲಂತಹ ಸರ್ವ ಸಮರ್ಥ ಕೃಷ್ಣ ಇದ್ದಾನೆ ಅಂತ. ನಮ್ಮ ಪಕ್ಷಕ್ಕೆ ನೀವು ಬರ್ಬೇಕಲ್ಲ, ಕೃಷ್ಣ ಅಲ್ಲಿದ್ದಾನೆ ಅಂತ ನಿಮ್ಮ ಅಂಬೋಣದಂತೆ. ಆದ್ದರಿಂದ ನಮ್ಮ ಸೇನಾಧಿಪತ್ಯವನ್ನ ವಹಿಸಿಕೊಳ್ಳಿ ಅಂತ ನಿಮಗೆ ಕೇಳ್ತಾ ಇದ್ದೇನೆ ಅಜ್ಜ. ಒಂದೊಮ್ಮೆ ನಾನು ಬೇಡ, ನಾನು ತಟಸ್ಥನಾಗಿಯೇ ಇರ್ತೇನೆ ಅಂತ ಹೇಳುವಂತಹ ಮನೋಭಾವವನ್ನು ನಾನು ಹೊಂದಿದ್ದು ಅಂತೇಳಿ ಆದ್ರೆ, ಒಂದೊಮ್ಮೆ ನೀವು ನನಗೆ ಬರಲಿಲ್ಲ ಅಂತ ಆದ್ರೆ ನಾನು ಒಬ್ಬನೇ ಆ ಯುದ್ಧರಂಗದಲ್ಲಿ ಕಡಾಕಡಿಯಾಗಿ ಪಾಂಡವರ ಜೊತೆಯಲ್ಲಿ ಹೋರಾಡ್ತೇನೆ. ಬಂದವರನ್ನು ಎಲ್ಲರನ್ನೂ ಕೂಡ ಎದುರಿಸ್ತೇನೆ. ಅಲ್ಲ, ನಾನೇನು ಮಾಡಬೇಕು ಅಂತ ನೀವು ಹೇಳಿದಲ್ಲ, ನಾನು ನಮ್ಮ 11 ಅಕ್ಷೋಹಿಣಿ ಸೈನ್ಯವನ್ನು ಸಮರ್ಥವಾಗಿ ಮುನ್ನಡೆಸಲಿಕ್ಕೆ ಸೇನಾಧಿಪತ್ಯದ ಅಧಿಕಾರವನ್ನು ವಹಿಸಿಕೊಳ್ಬೇಕು. ಅರೇ ಕೌರವನನ್ನ ಸತ್ವ ಅರಿಗಿಸೆತ್ತಿದ್ದರು ಹೂವಣಿಡುತ್ತದೆ ತಿಳವರೇಬು ಪರಮ ಸಾತಿರ ದಿನದಿ. ಕೌರವ
ಹಾ ಧರ್ಮಭೀರು ಇದ್ದಾನೆ, ಹಾ ಧರ್ಮ ಸಂಕಲ್ಪದ ಭಗವಂತನ ಕಾರ್ಯದಲ್ಲಿ ನೀ ಕೈ ಜೋಡಿಸು ಅಂತ ಆಡಿದ್ರೆ, ಹಾ ಧರ್ಮರಾಜನ ಪರವಾಗಿ ಮಾತಾಡುವುದೇ ನೀವು ಹೌದು ಅಂತೇಳಿ ಆದ್ರೆ ಹಾ ಆತನ ಪಕ್ಷಕ್ಕೆ ಸೇರಿ ಎಂಬಂತಹ ಮನೋವಾಂಚೆಯಿಂದ ನೀನು ಆಡ್ತಾ ಇದ್ದಿ. ಯಾಕೆ? ಹಾ. ಹಿರಿಯರಾದಂತಹ ಅಜ್ಜಯ್ಯನ ಎದುರಲ್ಲಿ ಇದನ್ನು ಬಾಯಿ ಬಿಟ್ಟು ಹೇಗೆ ಹೇಳುವುದು ಎಂಬ ಆಶಯದಿಂದ ಇದನ್ನು ಬಾಯಿ ಬಿಟ್ಟು ಆಡ್ತಾ ಇಲ್ಲ ಅಂತ ಹೌದಾದ್ರೂ ಕೂಡ ನಿನ್ನ ಆಂತರ್ಯ ಇದು ಅಂತ ನನಗೆ ಗೊತ್ತಾಗ್ತಾ ಅಲ್ಲ, ಅದರ ಉದ್ದೇಶ ಅಷ್ಟೇ ಅಜ್ಜ. ನೀವು ಯಾವಾಗಲೂ ಪಾಂಡವರನ್ನು ಯಾವಾಗಲೂ ಹೊಗಳ್ತೀರಿ, ಅವರು ಧರ್ಮಜರು, ನಾನು ಅಧರ್ಮಿ ಅಂತ ಹೇಳುವುದಾದ್ರೆ, ನಾನು ಹೇಳುತ್ತಿರುವ ಮಾತು ಏನು ನಿಮಗೆ? ನನಗೆ ನಿಮ್ಮಲ್ಲಿ ನಾನು ಅಧರ್ಮಿ ಅಂತ ಕಂಡೆ ಅಂತ ಆದ್ರೆ ನೀವು ಅವರ ಪಕ್ಷವನ್ನೇ ಸೇರಿಕೊಳ್ಳಿ, ಹೋಗಿ ಅವರ ಪಕ್ಷವನ್ನೇ ಸೇರಿಕೊಳ್ಳಿ. ನಾನು ಯಾವುದನ್ನು ನೀವು ಆಡ್ತಾ ಇದ್ದೀಯೋ, ಯಾವ ಈಗ ನೀನೇ ಆರಂಭದಲ್ಲಿ ಆಡಿದೆ, ವಿರಾಟನಂತಹ ಮುದುಕರನ್ನು ಕರೆಕೊಂಡು ಅವನು ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದಾನೆ. ಪರೋಕ್ಷವಾಗಿ ಅವನಕ್ಕಿಂತ ಮುದುಕನಾದಂತಹ ನನ್ನಲ್ಲೆಲ್ವ ನೀನು ನಮ್ಮ ಸೇನಾಧಿಪತ್ಯ ಬೇಕು ಅಂತ ಬರುತ್ತಾರೆ. ಒಂದುಂಟಜ್ಜ, ಅವರು ಉಂಟಲ್ಲ, ವಿರಾಟನಿಗೆ ಅವರ ಹತ್ತಿರ ಉಂಟಲ್ಲ, ಅವರು ಕರೆಯದೆ ಯಮ ಬರಬಹುದು. ಆದ್ರೆ ನಿಮ್ಮ ಬಳಿಯಲ್ಲಿ ನೀವು ಕರೆದ್ರೆ ಮಾತ್ರ ಯಮ ಬರುವುದು. ಬಿಡೋ, ಏನು ನನ್ನ ಸತ್ವ ಏನು ಅಂತ ಅರಿಯದೆ ನೀನು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಯುದ್ಧ ರಂಗಕ್ಕೆ ಬರಲಿಲ್ಲ ಇರುವುದು ನಾನು ಈ ಸೇನಾಧಿಪತಿ ಯಾವ ನಿನ್ನ ಸೇನಾಧಿಪತ್ಯವನ್ನು ನಾನು ಸ್ವೀಕರಿಸಿ ಉಳಿದೆ ಅಂತೇಳಿ ಆದ್ರೆ ಅಲ್ಲಿ ಹೋಗಲಿಕ್ಕೆ ನಾ ಇರುವುದಲ್ಲವೋ, ಯಾವುದನ್ನು ನಾನು ಒಪ್ಪಿ ಇಲ್ಲಿಯವರೆಗೆ ಅದಕ್ಕೊಂದು ಸುವ್ಯವಸ್ಥೆ, ನಿನಗೆ ಸೂಚ್ಯವಾಗಿ ಹೇಳುವುದು ನಿನಗೆ ಅರ್ಥವಾಗುವುದಿಲ್ಲ. ಮಕ್ಕಳು ಅದರ ಹೊಣೆಗಾರಿಕೆಯನ್ನು ಸಂಪೂರ್ಣ ಹೊರುವಲ್ಲಿಯವರೆಗೆ ಹಿರಿಯನಿಗೆ ನಿವೃತ್ತಿ ಇಲ್ಲ. ಆಡಿದ್ದು ನಾನು ಇದನ್ನೇ ಉದ್ದೇಶವಾಗಿಟ್ಟುಕೊಂಡು ಅಪ್ಪನಿಗೆ ಕೊಟ್ಟಂತಹ ಮಾತು ಅದೇ. ನಾನು ಹಸ್ತಿನಾವತಿಯ ಸಾಮ್ರಾಜ್ಯಕ್ಕೆ ಧರ್ಮ ಭೀರುವಾದಂತಹ ಸಮರ್ಥ ಉತ್ತರಾಧಿಕಾರಿಯೋರ್ವ ಬರುವಲ್ಲಿಯವರೆಗೆ ಇಲ್ಲಿಂದ ನಾನು ನಿವೃತ್ತನಾಗುವುದಿಲ್ಲ ಅಂತ ಹೇಳುವಂತಹ ಮಾತನ್ನೇ ಅವನಿಗೆ ಕೊಟ್ಟದ್ದು. ಆ ಕಡೆಗೆ ನಾನು ಹೋಗುವುದು ಅಂತೇಳಿ ಆದ್ರೆ ಯಾವಾಗಲೂ ಹೋಗಿಬಿಡ್ತಿದೆ. ಈಗ ಅಲ್ಲ. ಮತ್ತೆ ಅಲ್ಲಿದಕ್ಕೆ ಎದುರಾಗಿ ನನ್ನಲ್ಲಿ ಏನುಂಟು ಅಂತ ಕೇಳ್ತಾ ಇದ್ದಿ. ಏನು ನೀನು ಮಾತನ್ನು ಸ್ವೀಕರಿಸಿ ಬಂದಿದ್ದೀಯಲ್ಲ, ಏನು ನಾನು ಕೈಯಲ್ಲಿ ಯುದ್ಧವನ್ನು ಅಷ್ಟು ಮಾತ್ರವಲ್ಲ, ನಾನು ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ. ಯುದ್ಧ ಮಾಡುವಾಗ ನೀವು ಅವರ ಪಕ್ಷವನ್ನು ಸೇರಿಕೊಂಡು ನಾನು ಎದೆಯೊಡ್ಡಿ ನಿಲ್ತೇನೆ, ಈ ಅಧರ್ಮಿಯನ್ನು ಕೂಡ ಕೊಂದು ಬಿಡಿ ಅಂತ. ಬಿಡ ಅದೆಲ್ಲ ನಾ ಆಡುತ್ತಿರುವುದು. ಯಾವ ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ ನಿನಗೆ ಮಾತು ಕೊಟ್ಟು ಕಳಿಸಿದ್ದಾನೆ. ಅಂತಹ ಕೃಷ್ಣನ ಕೈಯಲ್ಲಿ ಶಸ್ತ್ರ ಇಳಿಸ್ತೇನೆ. ಇದು ನನ್ನ ಅಜ್ಜ, ಇದು ನನ್ನ ಅಜ್ಜ ಅಲ್ಲ. ದಿನದ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗಿನ ಯುದ್ಧದಲ್ಲಿ ರಣಕಣದಲ್ಲಿ ದಿನವೊಂದಕ್ಕೆ 10,000 ಮುಕುಟ ಮರ್ದನರ ಶಿರಚ್ಛೇದನವನ್ನು ಮಾಡ್ತೇನೆ. ಇದು ನನ್ನ ಸಂಕಲ್ಪ. ಉಂಟ ನಿನಗೆ ಪ್ರತಿಯಾಗಿದ್ದಕ್ಕೆ? ಉಂಟೇನು ನಿನ್ನಲ್ಲಿ ಪ್ರತಿ ಇದಕ್ಕೆ? ಇಲ್ಲ, ಈಗ ನನಗೆ ಸಂತೋಷ ಆಯ್ತು, ನೀವು ಒಪ್ಪಿಕೊಂಡ್ರಲ್ಲ. ನೀವು ಒಪ್ಪಿಕೊಂಡ್ರು ಅಂತ ಆದ್ರೆ ನಾಳೆ ಮುಂಜಾನೆಗೆ ಏನು ತಯಾರಿಯನ್ನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಳ್ತೇವೆ ಅಲ್ಲ. ಹಾಗಿದ್ರೆ ಬರ್ತೇನೆ ಯುದ್ಧ ಕಣಕ್ಕೆ. ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅಂತ ಹೇಳುವಂತಹ ಸ್ವತಂತ್ರನಾಗಿ ಯುದ್ಧ ಕಣದಲ್ಲಿ ನಾ ತೊಡಗಿಸಿಕೊಳ್ಳುವವನಿದ್ದೇನೆ. ನಾನು ನಿಶ್ಚಿಂತೆಯಾಗಿ ನೀನು ಬಂದಂತಹ ನಿನ್ನ ಮನದ ಸಂಕಲ್ಪ, ನೀನು ಆಶೀರ್ವದಿಸಬೇಕು ಅಂತೇಳಿ ಬಂದಂತಹ ನಿನಗೆ ಯಾವ ಕಾಲಕ್ಕೂ ನಿನ್ನ ಆಶೆಗಳನ್ನು ನಾ ವಧಿಸುವುದಿಲ್ಲ. ನಿನಗೆ ಆಶೀರ್ವದಿಸಿಯೇ ನಾ ಕಳಿಸ್ತಾ ಇದ್ದೇನೆ. ಹಾಗಾಗಿ ಹೋಗು, ನಿಶ್ಚಿಂತೆಯಾಗಿರು. ನಾ ಬರ್ತೇನೆ. ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಸರಿಯಾಗಿ ನಾನು ಬಂದಂತಹ ನನಗೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಆ ವ್ಯವಸ್ಥೆಯ ಸಿದ್ಧತೆಗಳನ್ನೆಲ್ಲ ಮಾಡಿಕೋ. ನಾ ಬರ್ತೇನೆ, ನಡಿ. ಅಜ್ಜ, ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ಸಂತೋಷದಿಂದ ಹೋಗ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆಗೆ ನೀವು ತಯಾರಾಗಿ ಬನ್ನಿ. ತನ್ನಗೆ ಮನದು ಕೊರಗುತ್ತ ಮೂರ್ಖರ ಬೋಧನೆ ಎಂತುಂಟು ಎನ್ನುತ್ತ, ಮೂರ್ಖರ ಬೋಧನೆ ಎಂತುಂಟು ಎನ್ನುತ್ತ ತೆರಳೆಂದೆನು ತಲೆ ಕಳುಹಿಯೇ ಬರುವೆನು ಭಾಸ್ಕರನು ದಯದಿ ಎನ್ನುತ್ತ. ಇಲ್ಲ, ಈತ ಬದಲಾಗುವುದಿಲ್ಲ, ಸ್ಪಷ್ಟವೇ. ಹಾಗಿದ್ರೆ ಅದಕ್ಕೆ ಆಡಿದ್ದು ಈತನಲ್ಲಿ. ಹೇಗೆ? ಸ್ಪಷ್ಟವಾಗಿ ನನಗೆ ಏನು ಅಂತ ಗೊತ್ತಾಗಬೇಕು. ಅಸ್ಪಷ್ಟವಾಗಿ ಆಡಿದ ಆತ.
ಒಂದು ಸಂಸ್ಕಾರ ಉಂಟಾತನಲ್ಲಿ, ಹಿರಿಯವನಲ್ಲಿ ನಾನು ಇದನ್ನು ಹೇಗೆ ಹೇಳುವುದೋ ಅಲ್ವಾ? ಹೇಳಲಿಲ್ಲ ಅವನು ಸ್ಪಷ್ಟವಾಗಿ ನಾನು ಏನನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಆದರೆ ಮನದ ಇಂಗಿತ ನನಗೆ ಅರ್ಥ, ಯಾಕಂದ್ರೆ ನಾನು ಸಣ್ಣದ್ರಿಂದ ತೊಡೆಯ ಸೋಂಕಿನಲ್ಲಿ ಕುಳ್ಳಿರಿಸಿ ಆಡಿಸಿ ಬೆಳೆದಿದಂಥ ಹುಡುಗ ಅಲ್ವಾ? ಹೌದಪ್ಪ. ಅದಕ್ಕಾಗಿ ಆತನ ಸಮಾಧಾನಕ್ಕಾಗಿ ಯಾವುದನ್ನು ಸಂಕಲ್ಪ ಮಾಡಬೇಕೋ ವಿವೇಚನಾ ಪೂರ್ವವಾಗಿಯೇ ಮಾಡಿದವನಿದ್ದೇನೆ. ನಾನು ಮಾಡಿದಂತಹ ಸಂಕಲ್ಪದಲ್ಲಿ ನನ್ನ ಧರ್ಮದೇವನಾದಂತಹ ಭಗವಂತನ ಸಂಕಲ್ಪಕ್ಕೆ ಇನಿತೂ ಚ್ಯುತಿ ಬರಬಾರದು. ಇಲ್ಲದಿದ್ದರೆ 10,000 ಮುಕುಟಮರ್ದನರ ಅಂತ ಹೇಳುವಲ್ಲಿವರೆಗೆ 5ರಲ್ಲಿ ಒಬ್ಬನ ತಲೆ ತೆಗಿತೇನೆ ಅಂತ ಹೇಳಬಹುದಾಗಿತ್ತು. ಆದರೆ ಅದು ಭಗವಂತನ ಸಂಕಲ್ಪಕ್ಕೆ ವಿರೋಧ ಆಗ್ತದೆ. ಅದರ ಹಿನ್ನೆಲೆಯಲ್ಲಿ ಈತನಿಗೆ ಸಮಾಧಾನ ಆಗಬೇಕು, ಅಲ್ಲಿ ಭಗವಂತನ ಕಾರ್ಯಕ್ಕೆ ನನ್ನನ್ನು ನಾ ತೊಡಗಿಸಿಕೊಳ್ಳಬೇಕು. ಇದು ಎರಡನ್ನೂ ಉದ್ದೇಶದಲ್ಲಿಟ್ಟುಕೊಂಡೇ ನಾ ಆಡಿದಂತಹ ಮಾತು. ಕೆಟ್ಟವರು ಎಂಬುವರು ನಮ್ಮ ಪಾಳೆಯದಲ್ಲೂ ಇದ್ದಾರೆ, ಎದುರಿನ ಪಾಂಡವರ ಪಾಳೆಯದಲ್ಲೂ ಇದ್ದಾರೆ. ಧರ್ಮ ಸ್ಥಾಪನೆಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಕೆಟ್ಟವರು ಅಲ್ಲಿರುವಂತಹ ಕೆಟ್ಟವರು ಎಲ್ಲರೂ ನಿರ್ಮೂಲನೆ ಆಗಬೇಕು. ಆ ಹಿನ್ನೆಲೆಯಲ್ಲೇ ಭಗವಂತ ಅಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಪಾರ್ಶ್ವದಲ್ಲಿರುವಂತಹ ಎಲ್ಲ ದುಷ್ಟರನ್ನು ಸಂಹಾರ ಮಾಡ್ತಾ ಇದ್ರೆ, ಭಗವಂತನ ಸೇವಕನಾಗಿ ಈ ಪಾಳೆಯದಲ್ಲಿ ನಾನಿದ್ದುಕೊಂಡು ಆ ಕಡೆ ಪಾಳೆಯದಲ್ಲಿ ಸೇರಿದಂತಹ ಯಾರು ದುಷ್ಟ ಅಂತೇಳಿ ಎನಿಸಿಕೊಂಡವರು ಯಾರಿದ್ದಾರೆ ಅವರೆಲ್ಲರನ್ನೂ ನಿರ್ಮೂಲನೆ ಮಾಡುವುದರ ಮೂಲಕವಾಗಿ ಈ ಭಗವಂತನ ಧರ್ಮ ಸಂಸ್ಥಾಪನಾ ಕಾರ್ಯ ಎಂಬುದೇನುಂಟು ಅಂತಹ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ. ಅವನಿಗೆ ಹೇಳಿ ಕಳುಹಿಸಿದನಲ್ಲ, ಭಾಸ್ಕರನ ಉದಯ ಕಾಲಕ್ಕೆ ನಾ ಬರ್ತೇನೆ ಅಂತೇಳಿ. ಇನ್ನು ಕೆಲವು ಹೊತ್ತು ಉಳಿದಿದೆ, ನಿದ್ದೆಯಂತೂ ಬರುವುದಿಲ್ಲ. ಹಾಗಾಗಿ ಉಳಿದಿರುವುದು ಅದೇ ಹರಿಧ್ಯಾನ. ಭಗವಂತ ಹರಿ ಕೃಷ್ಣ ಕೃಷ್ಣ ಕೃಷ್ಣ.